ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ ಹೇಳುವಂಥ ನಿಮ್ಮ ಮಾತುಗಳು ತಂದೆ ಇದ್ದದ್ದು ಇದ್ದ ಹಾಗೆ ಮಾತನಾಡೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆ, ಆಮೆನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಕಟಣೆ ಗ್ರಂಥದ ವಿವರಣೆ 38ನೇ ಭಾಗ. ಈ 38ನೇ ಭಾಗದಲ್ಲಿ ಕೂಪದಿಂದ ಬಂದ ಹೊಗೆಯಿಂದ ಸೂರ್ಯನೂ ಆಕಾಶವು ಕತ್ತಲಾಗುತ್ತದೋ ಎನ್ನುವಂಥ ಅಂಶವನ್ನು ನಿಮ್ಮೊಟ್ಟಿಗೆ ಮಾತನಾಡ್ತಾ ಇದೆ. ಕೂಪದಿಂದ ಬಂದ ಹೊಗೆಯಿಂದ ಸೂರ್ಯನೂ ಆಕಾಶವು ಕತ್ತಲಾಗುತ್ತದೋ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 1ನೇ ವಚನದಿಂದ ಕೆಲವು ವಚನಗಳನ್ನು ನೋಡೋಣ. 5ನೆಯ ದೇವದೂತನು ತುತ್ತೂರಿಯನ್ನು ಊದಿದಾಗ ಆಕಾಶದಿಂದ ಭೂಮಿಗೆ ಬಿದ್ದ ಒಂದು ನಕ್ಷತ್ರವನ್ನು ಕಂಡೆನು. ಅವನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು ಅಂತಿರುತ್ತೆ. ಅಂದರೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಅವನಿಗೆ ಕೊಡಲ್ಪಟ್ಟಿದೆ ಅಂತ. ಒಂದು ನಕ್ಷತ್ರ ಅಂದರೆ ಸೈತಾನನಿಗೆ ನಕ್ಷತ್ರಕ್ಕೆ ಹೋಲಿಸಿದ್ದಾನೆ. ಎರಡನೇದಾಗಿ ಸೈತಾನನ ಹತೋಟಿಗೆ ಒಳಪಟ್ಟಂಥ ಅರಸರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಕೂಡ ಇದು ವರ್ತಿಸುವಂಥದ್ದು. ಅಧಿಕಾರ ಎನ್ನುವಂಥದ್ದು ದೇವರೇ ಕೊಡುವಂಥದ್ದು. ಅಧಿಕಾರ ದೇವರೇ ಅರಸರಿಗೆ ಕೊಟ್ಟಿರುವಂಥದ್ದು. ಈ ಭೂಲೋಕದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು. ಪ್ರಿಯರಾದ ದೇವರ ಮಕ್ಕಳಿರ, ಈ ವಚನಗಳಲ್ಲಿ ಬರೆಯಲ್ಪಟ್ಟಂಥ ಸಂಗತಿಗಳು ನಮಗೆ ಅರ್ಥ ಆಗಬೇಕಾದ್ರೆ ಆದಿಕಾಂಡದಿಂದ ಯೂದನು ಬರೆದ ಪತ್ರಿಕೆಯವರೆಗೆ ಇರುವಂಥ ವಿಷಯಗಳು ಗೊತ್ತಿರಬೇಕು. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು ಕೇವಲ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದು ಅಲ್ಲ, ಅದು 3 ಕಾಲಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳು ಈ ಒಂದು ಗ್ರಂಥದಲ್ಲಿ ಇದೆ. ಅಂದರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಿಗೆ ಸಂಬಂಧಪಟ್ಟಂಥ ವಿಷಯಗಳು ಈ ಪ್ರಕಟಣೆ ಗ್ರಂಥದಲ್ಲಿ ಇದೆ. ತುಂಬ ಜನ ಅಂದ್ಕೊಳ್ತಾರೆ ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥ ಸಂಗತಿಗಳು ಅಂದ್ಕೊಳ್ತಾರೆ. ಇನ್ನು ಕೆಲವರು ಯೇಸು ಕ್ರಿಸ್ತರು ತನ್ನ ಸಭೆಯನ್ನು ದೇವರಿಗೆ ಒಪ್ಪಿಸಿದ ಮೇಲೆ ಈ ಭೂಲೋಕದಲ್ಲಿ ಕೆಲವರು ಬಿಡಲ್ಪಡ್ತಾರೆ. ಬಿಡಲ್ಪಟ್ಟಂಥ ಜನರಿಗೆ ನಡೆಯುವಂಥ ದುರ್ಗತಿಯನ್ನು ಕುರಿತು ಬರೆಸಿದ್ದಾರೆ ಅಂತ ಕೆಲವರು ಹೇಳ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ವಚನಗಳನ್ನು ಪರಿಚಯ ಮಾಡಿದ್ದಾರೆ. ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಏಕಾಗ್ರತೆ, ದೇವರ ಧ್ಯಾನ, ದೇವರ ಭಕ್ತಿ, ದೇವರ ಮೇಲೆ ನಂಬಿಕೆ ಇದ್ದಾಗ ದೇವರ ಮನಸ್ಸು ನಮಗೆ ಅರ್ಥ ಆಗುತ್ತೆ. ದೇವರ ಮನಸ್ಸು ನಮಗೆ ಅರ್ಥ ಆಗಬೇಕು. ಈ ಕೊನೆಯ ದಿನಗಳಲ್ಲಿ
ಇದ್ದಂಥ ನಾವು ಅರ್ಥ ಮಾಡಿಕೊಳ್ಳದೆ ಹೋದರೆ ಮೋಸ ಹೋಗ್ತೀವಿ. ಆ ಸೈತಾನನಿಗೆ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು. ಇಲ್ಲಿ 9ನೇ ಅಧ್ಯಾಯ 1ನೇ ವಚನದಲ್ಲಿ ಅಧೋಲೋಕಕ್ಕೆ ಹೋಗುವ ಕೂಪದ ಬೀಗದ ಕೈ ಕೊಡಲ್ಪಟ್ಟಿತು ಅಂದಿದೆಯಲ್ಲ ನಕ್ಷತ್ರಕ್ಕೆ. ಈ ನಕ್ಷತ್ರ ಬೇರೆ ಯಾರೂ ಅಲ್ಲ, ಸೈತಾನನಿಗೆ ಹೋಲಿಸಿರುವಂಥದ್ದು. ಕೆಲವರು ಹೇಳ್ತಾರೆ, ಕೆಲವರು ಮಾತಾಡ್ತಾರೆ ಸೈತಾನಗಲ್ಲ ಅದು ದೇವದೂತನಿಗೆ ಅಂತ ಹೇಳ್ತಾರೆ. ಕೆಲವರು ಪಂಡಿತರು, ಕೆಲವರು ಮೇಧಾವಿಗಳು ಅಂತ ಕರೆಯಲ್ಪಡ್ತಾ ಇದ್ದಾರೆ, ಆದರೆ ಪಂಡಿತರಲ್ಲ. ಮೇಧಾವಿಗಳು ಎಂದು ಕರೆಯಲ್ಪಡ್ತಾರೆ, ಆದರೆ ಮೇಧಾವಿಗಳು ಅಲ್ಲ. ಸಮಾಜದಲ್ಲಿ ಕರೆಯಲ್ಪಡ್ತಾ ಇದ್ದಾರೆ. ದೇವರ ದೃಷ್ಟಿಯಲ್ಲಿ ಅವರು ಕ್ರೈಸ್ತನಿಗೆ ವಿರೋಧಿಗಳು. ವಾಕ್ಯವನ್ನು ಅರ್ಥ ಮಾಡಿಕೊಳ್ಳದೆ, ಪರಿಶೋಧನೆ ಮಾಡದೆ, ಯಾರೋ ಏನೋ ಹೇಳಿದ್ದಾರೆ ಅಂತ ಹೇಳಿ ಅವ್ರು ಹೇಳಿದ್ದನ್ನು ನಾವು ಹೇಳಿದಾಗ ಅದೇ ನಿಜ ಅಂತ ಅಂದುಕೊಂಡು ಸಮಾಜಕ್ಕೆ ಪರಿಚಯ ಮಾಡಿದಾಗ ನಾವು ಮೋಸ ಹೋಗ್ತೀವಿ. ಯಾರು ಹೇಳಿದ್ರು ಕೂಡ ಒಂದು ಸಾರಿ ಬೈಬಲ್ ಗ್ರಂಥವನ್ನು ಪರಿಶೋಧನೆ ಮಾಡಬೇಕು, ಧ್ಯಾನಿಸಬೇಕು. ಇದು ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ವಿರುದ್ಧವಾಗಿದೆಯಾ ಅಂತೇಳಿ ಧ್ಯಾನಿಸಬೇಕು. ಅವಾಗ ಅರ್ಥ ಆಗುತ್ತೆ ಪ್ರಿಯರೇ. ಈ ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಪ್ರಿಯರಾದ ದೇವರ ಮಕ್ಕಳಿರ ಕೆಲವು ಅಂಶಗಳನ್ನು ಮಾತನಾಡಿದ್ದೀನಿ. 1ನೇ ಅಂಶ ಮೊದಲುಗೊಂಡು ಇದು 38ನೇ ಭಾಗ. 1ನೇ ಭಾಗದಿಂದ ಇವತ್ತು ಮಾತಾಡುವಂಥ ಭಾಗ ಇದೆಯಲ್ಲ 38ನೇ ಭಾಗ. ಎಷ್ಟನೇ ಅಧ್ಯಾಯದಲ್ಲಿದ್ದೇವೆ? 9ನೇ ಅಧ್ಯಾಯದಲ್ಲಿದ್ದೇವೆ. 9ನೇ ಅಧ್ಯಾಯದಲ್ಲಿ 2ನೇ ವಚನ. ಈ 2ನೇ ವಚನದಲ್ಲಿ ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸೋಣ. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಸೂರ್ಯನು ಆಕಾಶವು ಕತ್ತಲಾದವು ಅಂತಿರುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸಬೇಕು. ಸೂರ್ಯನು ಆಕಾಶವು ಕತ್ತಲಾಯಿತು. ಯಾವ ವಿಷಯದಿಂದ ಕತ್ತಲಾಗಿದೆ? ಕೂಪದಿಂದ ಬಂದಿರುವಂಥ ಹೊಗೆ. ಅಂದರೆ ಕೂಪದ ಬಾಗಿಲನ್ನು ತೆರೆದಿದ್ದಾರಂತೆ. ಕೂಪದ ಬಾಗಿಲನ್ನು ತೆರೆದ ನಂತರ ಆ ಕೂಪದಿಂದ ಬಂದಿರುವಂಥ ಹೊಗೆದಿಂದ ಸೂರ್ಯನು ಆಕಾಶವು ಕತ್ತಲಾಗಿದೆಯಂತೆ. ಅಂದರೆ ಸೂರ್ಯನು ಆಕಾಶವು ಕತ್ತಲಾಗುವಷ್ಟು ಹೊಗೆ ಬಂದಿದೆಯಾ? ಸೂರ್ಯನು ಆಕಾಶವು ಕತ್ತಲಾಗುವಷ್ಟು ಹೊಗೆ ಬಂದಿದೆಯಾ? ಅಷ್ಟೊಂದು ಹೊಗೆ ಅಧೋಲೋಕದಿಂದ ಬಂದಿದೆಯಾ? ಸೂರ್ಯನು ಕೋಟ್ಯಾನುಕೋಟಿ ವರ್ಷಗಳಿಂದ ಅಂದಿನಿಂದ ಇಂದಿನವರೆಗೆ ಉರಿತಾ ಇದ್ದಾನೆ. ಆಕಾಶವು ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿಗೆ ಎಷ್ಟು ದೊಡ್ಡ ಆಕಾಶ ರೀ. ಇಂಥ ಆಕಾಶವು ಕತ್ತಲಾಗುತ್ತಾ ಆ ಹೊಗೆಯಿಂದ? ಇಂಥ ದೊಡ್ಡ ಆಕಾಶವು ಕತ್ತಲಾಗುತ್ತಾ ಆ ಹೊಗೆಯಿಂದ? ಅದೇ ಹೇಳಲ್ಪಟ್ಟಿದೆ ಇಲ್ಲಿ. ಪ್ರಿಯರಾದ ದೇವರ ಮಕ್ಕಳಿರ ಗಮನಿಸ್ರಿ, 2ನೇ ವಚನ. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ, ಅದನ್ನು ತೆರೆಯಲು, ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಅಂದರೆ ಹೊಗೆ ಯಾವಾಗ ಬರುತ್ತೆ? ಬೆಂಕಿ. ಅಂದರೆ ಪ್ರಿಯರ ದೇವ್ರ ಮಕ್ಕಳಿರ ಅಲ್ಲಲ್ಲಿ ಈ ಅರಣ್ಯದಲ್ಲಿ ಕೆಲವು ಕಾಡುಗಳನ್ನು ಸುಡ್ತಾ ಇರ್ತಾರೆ, ಸುಟ್ಟೋಗ್ತಾ ಇರುತ್ತೆ. ಇಲ್ಲ ಹೊಲದಲ್ಲಿ ಕೂಡ, ಹೊಲದಲ್ಲಿ ರೈತರು ಏನು ಮಾಡ್ತಾರಂದರೆ ವ್ಯರ್ಥವಾದಂಥ ಒಂದು ಗಿಡಗಳು ವ್ಯರ್ಥವಾದಂಥದ್ದು ಹುಟ್ಟಿದಾಗ ಅವುಗಳನ್ನು ಸುಡ್ತಾರೆ. ಸುಟ್ಟಾಗ ಹೊಗೆ ಬರುವಂಥದ್ದು.
ಅಧೋಲೋಕದಲ್ಲಿ ಒಂದು ಕೂಪ ಎನ್ನುವಂಥದ್ದಿದೆ. ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ. ಅಲ್ಲಿಂದ ಹೊಗೆ ಬರ್ತಾ ಇದೆಯಾ? ಆ ಹೊಗೆಯಿಂದ ಸೂರ್ಯನು, ಆಕಾಶವು ಕತ್ತಲಾಗ್ತಾ ಇದೆಯಾ? ಅಂದರೆ ಯಾವುದಕ್ಕೆ ಹೋಲಿಸಿದ್ದಾನೆ ದೇವರು? ನಕ್ಷತ್ರ ಅಂದರೆ ನಕ್ಷತ್ರ ಅಲ್ಲ, ನಕ್ಷತ್ರ ಅಂದರೆ ಸೈತಾನನಿಗೆ ಹೋಲಿಸಿದ್ದಾನೆ ಈ ವಚನದಲ್ಲಿ. ಎರಡನೇದಾಗಿ ಆ ಸೈತಾನನಿಗೆ ಒಳಪಟ್ಟಂಥ ಅರಸರಿಗೆ ಹೋಲಿಸಿರುವಂಥದ್ದು. ಸೈತಾನನಿಗೆ ಒಳಪಟ್ಟಂಥ ಅರಸರು ಕ್ರೈಸ್ತ ಪೂರ್ವದಲ್ಲಿ ಇದ್ದಾರೆ, 1ನೇ ಶತಮಾನದಲ್ಲಿ ಇದ್ದಾರೆ. ಕ್ರೈಸ್ತ ಪೂರ್ವದಲ್ಲಿ ಇದ್ದಂಥವರು ತಮ್ಮ ಜೀವಿತವನ್ನು ಮುಗಿಸ್ಕೊಂಡು ಹೋಗಿದ್ದಾರೆ. 1ನೇ ಶತಮಾನದಲ್ಲಿ, ಈ ಕಾಲದಲ್ಲಿ ಅಲ್ಲಲ್ಲಿ ನಾವು ನೋಡ್ತಾ ಇರ್ತೀವಿ. ಪ್ರಿಯರ ದೇವ್ರ ಮಕ್ಕಳಿರ, ಈ ವಚನದಲ್ಲಿ ಇರುವಂಥ ವಿಷಯಗಳು ಆಲೋಚನೆ ಮಾಡುವಾಗ ಒಂದೇ ಕಾಲಕ್ಕೆ ಸಂಬಂಧಪಟ್ಟದ್ದಲ್ಲ. ಒಂದೇ ಕಾಲ ಅಂದರೆ ಭವಿಷ್ಯತ್ ಕಾಲಕ್ಕೆ ಸಂಬಂಧಪಟ್ಟದ್ದಲ್ಲ, 3 ಕಾಲಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕ್ಲುಪ್ತವಾಗಿ ಅದರಲ್ಲಿ ಬರೆಯಲ್ಪಟ್ಟಿದೆ. ಕೆಲವು ಭವಿಷ್ಯತ್ ಕಾಲದಲ್ಲಿ ನಡೆಯುವಂಥದ್ದು ಇರುತ್ತೆ, ಇನ್ನು ಕೆಲವು ವರ್ತಮಾನ ಕಾಲದಲ್ಲಿ ನಡೆಯುವಂಥ ವಿಷಯಗಳು ಇರುತ್ತೆ, ಮತ್ತು ಕೆಲವು ಭೂತಕಾಲದಲ್ಲಿ ಅಂದರೆ ನಡೆದೋಗಿರುವಂಥ ಕಾಲದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು ಕೂಡ ಅದರಲ್ಲಿ ಇರುತ್ತೆ. ಅದರಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳ ಅರ್ಥ ಮಾಡಿಕೊಳ್ಬೇಕಾದ್ರೆ ನೀವು ದೇವರ ಧ್ಯಾನದಲ್ಲಿರಬೇಕು, ವಚನಗಳನ್ನು ಓದಬೇಕು, ಭಕ್ತಿಯಲ್ಲಿರಬೇಕು. ದೇವರು ನಮಗೋಸ್ಕರ ಏನು ಬರೆಸಿದ್ದಾರೆ ಎಂದು ಹುಡುಕಬೇಕು. ಹುಡುಕಿದಾಗ ಅರ್ಥ ಆಗುತ್ತೆ. ಪ್ರಿಯರಾದ ದೇವರ ಮಕ್ಕಳಿರ, ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು, ಆಕಾಶವು ಕತ್ತಲಾದವು. ಒಂದು ರೀತಿಯಲ್ಲಿ ಆತ್ಮಿಕವಾಗಿ ನೋಡುವಾಗ ಸೂರ್ಯನನ್ನು ಯಾರಿಗೆ ಹೋಲಿಸಿದ್ದಾನೆ ಅಂತ ನೋಡುವಾಗ, ಸೂರ್ಯನನ್ನು ಯಾರಿಗೆ ಹೋಲಿಸಿದ್ದಾನೆ? ಹಬಕುಕನು 3ನೇ ಅಧ್ಯಾಯ 4ನೇ ವಚನವನ್ನು ನೋಡಿ ಪ್ರಿಯರೇ. ಹಬಕುಕನು 3ನೇ ಅಧ್ಯಾಯ 4ನೇ ವಚನವನ್ನು ಧ್ಯಾನಿಸೋಣ. ಆತನ ತೇಜಸ್ಸು ಸೂರ್ಯನಂತಿದೆ. ನೋಡಿದರ ಪ್ರಿಯರೇ, ಆತನ ತೇಜಸ್ಸು. ಯಾರ ತೇಜಸ್ಸು? ದೇವರ ತೇಜಸ್ಸು. ಅದೇ ಪ್ರಕಾರ ಯೇಸು ಕ್ರಿಸ್ತರ ತೇಜಸ್ಸು. ಯೇಸು ಕ್ರಿಸ್ತರು ಕೂಡ ಏನು ಹೋಲಿಸಿದರು? ಒಂದು ಸಾರಿ ಮಲಾಕಿ ಗ್ರಂಥ, ಮಲಾಕಿ 4ನೇ ಅಧ್ಯಾಯ, ಮಲಾಕಿ ಗ್ರಂಥ 4ನೇ ಅಧ್ಯಾಯ 2ನೇ ವಚನವನ್ನು ಗಮನಿಸೋಣ. 2ನೇ ವಚನವನ್ನು ಗಮನಿಸೋಣ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ದೇವರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳು ಉಳ್ಳವನಾಗಿ ಮೂಡುವನು. ಅಂದರೆ ಇದು ಯಾರಿಗೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಯೇಸು ಕ್ರಿಸ್ತರಿಗೆ. ಅಂದರೆ ಯೇಸು ಕ್ರಿಸ್ತರು ಸೂರ್ಯನಂತೆ ಇದ್ದಾರಂತೆ, ತಂದೆಯಾದ ದೇವರು ಸೂರ್ಯನಂತೆ ಇದ್ದಾರಂತೆ. ಆ ಸೂರ್ಯನ ಏನಾದರೂ ಕತ್ತಲಾಗ್ತಾನ? ಅಲ್ಲ, ಕತ್ತಲಾಗುವಂಥದ್ದಲ್ಲ. ಮತ್ತು ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಪ್ರಿಯರ ದೇವ್ರ ಮಕ್ಕಳಿರ, ಆಕಾಶ, ಆಕಾಶವನ್ನು ಕುರಿತೇನೆ ಅಂತ ಹೇಳಿದ್ದಾರೆ. ಆಕಾಶವನ್ನು ಕುರಿತು, ಆಕಾಶ ನನಗೆ ಸಿಂಹಾಸನ ಅಂತ ಹೇಳಿದ್ದಾನೆ. ಆಕಾಶ ನನಗೆ ಸಿಂಹಾಸನ. ಇಂಥ ದೊಡ್ಡ ಸಿಂಹಾಸನವಾಗಿರುವಂಥ, ದೇವರ ಸಿಂಹಾಸನವಾಗಿರುವಂಥ ಆಕಾಶವು ಕತ್ತಲಾಗುತ್ತಾ? ಒಂದು ವೇಳೆ ಆದರೆ ಯಾವ ರೀತಿ ಆಗುತ್ತೆ? ಯಾಕೆ ಹೇಳಿದ್ದಾರೆ ಆ ಮಾತನ್ನು ಅಂತ ನಾವು ಅರ್ಥ ಮಾಡಿಕೊಳ್ಳೋಣ. ಮೊದಲನೇದಾಗಿ ಈ ಹೊಗೆ, ಅಧೋಲೋಕದ ಕೂಪವನ್ನು ತೆರೆಯಲು ಆ ಕೂಪದಿಂದ ಬಂದಂಥ ಹೊಗೆ. ಕೂಪ ಅಂದರೆ ಪ್ರಿಯರ ದೇವರ ಮಕ್ಕಳಿರ ಯಾತನೆ ಪಡುವಂಥ ಸ್ಥಳ, ಬೆಂಕಿಯ ಕೊಂಡ. ಸೈತಾನನಿಗೋಸ್ಕರ ಸಿದ್ಧ ಮಾಡಲ್ಪಟ್ಟಿರುವಂಥ ಬೆಂಕಿಯ ಕೆರೆ ಅಧೋಲೋಕ. ಈ ಬೆಂಕಿಯ ಕೆರೆಯಿಂದ ಏನು ಬರ್ತಾ ಇದೆ ಅಂತ ನೋಡುವಾಗ, ಓಪನ್ ಮಾಡಿದಾಗ, ತೆರೆದಾಗ ಹೊಗೆ ಬರ್ತಾ ಇದೆ ಅಂತ. ಹೊಗೆ, ಮೊದಲನೇದಾಗಿ ಈ ಹೊಗೆಯನ್ನು ಕುರಿತು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ವಾಕ್ಯದ ಮೂಲಕ. ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 3ನೇ ವಚನವನ್ನು ನೋಡಿ.
ಪ್ರಕಟಣೆ ಗ್ರಂಥ 8ನೇ ಅಧ್ಯಾಯ 3ನೇ ವಚನದಿಂದ. ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲರ ಪ್ರಾರ್ಥನೆಗಳ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಯಿತು. ದೇವರ ಸನ್ನಿಧಿಗೆ ಏರು ಹೋಯಿತು. ಆಗ ಧೂಪದ ಹೊಗೆಯು ಅಂತಾರೆ. ಧೂಪದ ಹೊಗೆ ಅಂದರೆ ಇದು ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ ಎರಡು ರೀತಿಯಲ್ಲಿ, ಪಾತಾಳದಿಂದ ಅಂದರೆ ಅಧೋಲೋಕದಿಂದ ಬಂದಂಥ ಹೊಗೆ ಬೇರೆ, ಆನಂತರ ಭಕ್ತರ ಮೂಲಕ ದೇವರ ಸನ್ನಿಧಿಗೆ ಹೋಗುವಂಥ ಧೂಪದ ಹೊಗೆ ಇದು ಬೇರೆ. ಧೂಪದ ಹೊಗೆ ಅಂದರೆ ಧೂಪದ ಮೂಲಕ ಹೋಗುವಂಥ ಹೊಗೆ ಅಂದರೆ ಇವು ನೋಡಿ, ಸಾಂಬ್ರಾಣಿ ಗೊತ್ತಲ್ವ? ಅಂದರೆ ಸುವಾಸನೆ ಕೊಡೋದಕ್ಕೆ ಸಾಂಬ್ರಾಣಿಯನ್ನು ಹಾಕುವಂಥದ್ದು. ದುಷ್ಟಕ್ರಿಮಿಗಳು ಬಾರದಂತೆ, ದುಷ್ಟಕ್ರಿಮಿಗಳು ಸಾಯಬೇಕು, ಆನಂತರ ಸುವಾಸನೆ ಇರಬೇಕು. ಪ್ರಿಯರಾದ ದೇವರ ಮಕ್ಕಳಿರ, ಪೂಜೆ ಮಾಡುವಂಥ ಸಮಯದಲ್ಲಿ ಅಲ್ಲೆಲ್ಲಿ ನೋಡ್ತಾ ಇರ್ತೀವಿ, ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ಸಾಂಬ್ರಾಣಿ ಹಾಕ್ತಾ ಇರ್ತಾರೆ, ಧೂಪ ಹಾಕುವಂಥದ್ದು. ಅದರ ಮೂಲಕ ಬರುವಂಥ ಹೊಗೆ ಸುವಾಸನೆ. ದೇವರ ಬಳಿಯಲ್ಲಿ ಹೋಗುವಂಥ ಈ ಹೊಗೆ ಯಾವುದಕ್ಕೆ ಹೋಲಿಸಿದ್ದಾನೆ ಅಂತ ನೋಡುವಾಗ, ದೇವರ ಭಕ್ತರಿದ್ದಾರಲ್ಲ, ಈ ದೇವರ ಭಕ್ತರು ಪ್ರಾರ್ಥನೆ ಮಾಡುವಾಗ ಈ ಪ್ರಾರ್ಥನೆ ದೇವರ ಸನ್ನಿಧಿಗೆ ಯಾವ ರೀತಿ ಮುಟ್ಟುತ್ತಾ ಇದೆ ಅಂತ ನೋಡುವಾಗ ಧೂಪದ ಹೊಗೆಯಂತೆ ಮುಟ್ಟುತ್ತಾ ಇದೆ ಅಂತೆ. ಭಕ್ತರು ಪ್ರಾರ್ಥನೆ ಮಾಡುವಾಗ ಧೂಪದ ಹೊಗೆ. ಇನ್ನೊಂದು ಮಾತನ್ನು ಕೂಡ ನೋಡೋಣ, ಇಲ್ಲೇನೆ ಇನ್ನೊಂದು ಸಾರಿ ಗಮನಿಸೋಣ. 4ನೇ ವಚನದಲ್ಲಿ. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಗುತ್ತದೆ. ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಏರಿ ಹೋಗುತ್ತದೆ. 5ನೇ ಅಧ್ಯಾಯ ಪ್ರಕಟಣೆ ಗ್ರಂಥ 8ನೇ ವಚನ ಕೂಡ ನೋಡಿ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8ನೇ ಅಂದರೆ ದೇವರ ಸನ್ನಿಧಿಗೆ ಧೂಪ ಹೋಗ್ತಾ ಇದೆ. ಒಂದು ರೀತಿಯಲ್ಲಿ ಭೌತಿಕವಾಗಿ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಆಲಯದಲ್ಲಿ ಧೂಪಾರತಿ ಎನ್ನುವಂಥದ್ದು, ಇಲ್ಲಾಂದರೆ ಸಾಂಬ್ರಾಣಿ ಮೂಲಕ ಧೂಪವನ್ನು ಹಾಕುವಂಥದ್ದು, ಧೂಮವನ್ನು ಹಾಕುವಂಥದ್ದು, ಇವೆಲ್ಲ ಕೂಡ ನೋಡ್ತಾ ಇರ್ತೀವಿ. ದೇವರ ಆತ್ಮಿಕವಾಗಿ ಗಮನಿಸುವಾಗ ತನ್ನ ಮಕ್ಕಳು ಅಂದರೆ ದೇವರ ಮಕ್ಕಳಾಗಿರುವಂಥ ಭಕ್ತರು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆ ನನಗೆ ಧೂಪವು, ಇಲ್ಲಾಂದರೆ ಸುವಾಸನೆ ಅಂತ ಹೇಳ್ತಾರೆ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನವನ್ನು ನೋಡಿ ಪ್ರಿಯರೇ. ಪ್ರಕಟಣೆ ಗ್ರಂಥ 5ನೇ ಅಧ್ಯಾಯ 8ನೇ ವಚನ. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದಾತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು. ಅಂದರೆ ದೇವಜನರ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ ಚಿನ್ನದ ಧೂಪಾರತಿಗಳು ಇದ್ದವು ಅಂತ ಹೇಳ್ತಾರೆ. ಅಂದರೆ ದೈವಜನರು ಇದ್ದಾರೆ ನೋಡಿ. ಈ ದೈವಜನರು ಏನು ಮಾಡ್ತಾರಂತೆ? ದೇವಜನರು ಪ್ರಾರ್ಥನೆಗಳೆಂಬ ಧೂಪಾರತಿ ಅಂದರೆ ಧೂಪ ಹಾಕುವಂಥದ್ದು. ಧೂಪ ಅಂದರೆ ಅದೇ ಸುಗಂಧ ತೈಲವನ್ನು, ಇಲ್ಲಾಂದರೆ ಏನ್ರಿ ಸುಗಂಧ ವಾಸನೆ ಉಂಟು ಮಾಡುವಂಥ ಸಾಂಬ್ರಾಣಿ, ಬೆಲೆ ಬಾಳುವಂಥ ಈ ಸಾಂಬ್ರಾಣಿಗೆ ಸಂಬಂಧಪಟ್ಟಂಥ ಬೋಳಗಳು, ಇದು ಹೋಲಿಸ್ತಾರೆ. ಧೂಪ ಅಂದರೆ ದೇವಜನರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ. ಪ್ರಾರ್ಥನೆ ಮಾಡುವಂಥ ಈ ಪ್ರಾರ್ಥನೆಯೇ ದೇವರಿಗೆ ಧೂಪ ಅಂತೆ. ಪ್ರಾರ್ಥನೆಯೇ ದೇವರಿಗೆ ಧೂಪ. ಭಕ್ತರು ಪ್ರಾರ್ಥನೆ ಮಾಡುವಂಥದ್ದು ಇದೆಯಲ್ಲ, ಪ್ರಾರ್ಥನೆ ಮಾಡುವಂಥ ಪ್ರಾರ್ಥನೆ ದೇವರಿಗೆ ಧೂಪವಂತೆ, ದೇವರಿಗೆ ಸುವಾಸನೆ ಹೋಗ್ತದಂತೆ. ಹಳೆ ಒಡಂಬಡಿಕೆಯಲ್ಲಿ ಕೂಡ ಈ ಮಾತು ಬರೆಯಲ್ಪಟ್ಟಿದೆ. ಒಂದು ಸಾರಿ ಕೀರ್ತನೆ ಗ್ರಂಥ 141ನೇ ಅಧ್ಯಾಯ, ಕೀರ್ತನೆ ಗ್ರಂಥ 141ನೇ ಅಧ್ಯಾಯ
ಒಂದನೇ ವಚನವನ್ನು ನೋಡೋಣ ಪ್ರಿಯರೇ. ಒಂದನೇ ವಚನವನ್ನು, ಕೀರ್ತನೆ ಗ್ರಂಥ 141ನೇ ಅಧ್ಯಾಯ 1ನೇ ವಚನದಿಂದ 1ನೇ ವಚನ 2ನೇ ವಚನ. ಯೆಹೋವನೇ, ಮೊರೆಯಿಡುತ್ತೇನೆ, ಬೇಗನೆ ಬಾ. ನಾನು ಮೊರೆಯಿಡುವಾಗ ನನ್ನ ಕೂಗನ್ನು ಲಾಲಿಸು. ನನ್ನ ಪ್ರಾರ್ಥನೆಯು ಧೂಪದಂತೆಯೂ ನಾನು ಕೈ ಎತ್ತುವುದು ಸಂಧ್ಯಾ ನೈವೇದ್ಯದಂತೆಯೂ ನಿನಗೆ ಸಮರ್ಪಕವಾಗಲಿ. ನನ್ನ ಪ್ರಾರ್ಥನೆ ಧೂಪದಂತೆ ನಿನ್ನ ಬಳಿಯಲ್ಲಿ ಸೇರಲಿ ಅಂತ. ನನ್ನ ಪ್ರಾರ್ಥನೆ ಅಂದರೆ ಧೂಪ ಅಂದರೆ ಹೊಗೆ, ಸುವಾಸನೆಯ ಹೊಗೆ, ಶ್ರೇಷ್ಠವಾದದ್ದು, ಉತ್ತಮವಾದದ್ದು. ಯಾತನೆ ಪಡುವಂಥ ಅಧೋಲೋಕದಿಂದ ಬರುವಂಥ ಆ ಹೊಗೆ ಯಾವುದು ಎನ್ನುವಂಥದ್ದು ಅರ್ಥ ಆಗುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ದೇವರು ಹೊಗೆಗೆ ಯಾವುದಕ್ಕೆ ಹೋಲಿಸಿದ್ದಾನೆ? ದೇವರ ಮಕ್ಕಳು ಕೂಗುವಂಥ ಈ ಪ್ರಾರ್ಥನೆ ಹೊಗೆ ಇದೆಯಲ್ಲ, ಪ್ರಾರ್ಥನೆ ಮೂಲಕ ಹೋಗುವಂಥದ್ದು ಧೂಪ ಅಂತ ಹೋಲಿಸಿದ್ದಾನೆ. ಅದು ಸುಗಂಧ ವಾಸನೆ ಅಂತ ಹೇಳಿದ್ದಾನೆ. ಅದು ಧೂಪವು, ಧೂಮವು ಅಂತೇಳಿ ಅನೇಕ ರೀತಿಯಲ್ಲಿ ವರ್ಣಿಸಿದ್ದಾನೆ. ಯೆಶಾಯನ ಗ್ರಂಥ ದೇವದೂತರ ಪ್ರಾರ್ಥನೆ ನೋಡಿ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಿಂದ. ಯೆಶಾಯನ ಗ್ರಂಥ 6ನೇ ಅಧ್ಯಾಯ 1ನೇ ವಚನದಿಂದ. ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತನ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ಸುತ್ತ ಸೆರಾಫಿಯರು ಇದ್ದರು. ಪ್ರತಿಯೊಬ್ಬನು 6 ರೆಕ್ಕೆಯುಳ್ಳವನಾಗಿ 2 ತನ್ನ ಮುಖವನ್ನು 2 ತನ್ನ ಕಾಲುಗಳನ್ನು ಮುಚ್ಚಿಕೊಂಡು 2 ಬಡಿಯುತ್ತಾ ನೆಲಸೋಕದೆ ನಿಂತಿದ್ದನು. ಆಗ ಒಬ್ಬನು ಮತ್ತೊಬ್ಬನಿಗೆ, ಸೇನಾಧೀಶ್ವರನಾದ ಯೆಹೋವನು ಪರಿಶುದ್ಧನು, 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 ಭೂಮಂಡಲವೆಲ್ಲ ಆತನ ಪ್ರಭಾವದಿಂದ ತುಂಬಿದೆ ಎಂದು ಕೂಗಿ ಹೇಳಿದನು. ಕೂಗುವವನ ಶಬ್ದಕ್ಕೆ ದ್ವಾರದ ಅಸ್ಥಿವಾರವು ಕದಲಿತು. ಧೂಮವು ಮಂದಿರದಲ್ಲೆಲ್ಲ ತುಂಬಿತು. ಧೂಮವು ಅಂದ್ರೂ ಧೂಪವು ಅಂದ್ರೂ ಈ ಸುಗಂಧ ವಾಸನೆಗೆ ಸಂಬಂಧಪಟ್ಟದ್ದು, ಸಾಂಬ್ರಾಣಿಗೆ ಸಂಬಂಧಪಟ್ಟದ್ದು. ದೇವದೂತರು ಕೂಡ ಪ್ರಾರ್ಥನೆ ಮಾಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ದೇವಾಲಯವೆಲ್ಲ ಕೂಡ ತುಂಬಿದೆಯಂತೆ. ಧೂಮವು ಅಂದರೆ ಹೊಗೆ ತುಂಬಿದೆಯಾ? ಇವರು ಪ್ರಾರ್ಥನೆ ಮಾಡುವಾಗ, ಇವರು ಹೊಗಳುವಾಗ ಹೊಗೆ ಹೋಗಿದೆಯಾ? ಹೊಗೆಗೆ ಹೋಲಿಸಿದ್ದಾನೆ. ಅಷ್ಟೊಂದು ಉತ್ತಮವಾದದ್ದು, ಅಷ್ಟೊಂದು ಶ್ರೇಷ್ಠವಾದದ್ದು ಎಂದು ಭಕ್ತರು ಪ್ರಾರ್ಥನೆ ಮಾಡುವಾಗ, ನಿಜವಾದ ಭಕ್ತರು ಪ್ರಾರ್ಥನೆ ಮಾಡುವಾಗ. ಮೂಢ ಭಕ್ತರು ಪ್ರಾರ್ಥನೆ ಮಾಡಿದರೆ ಆ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ಮೂಢ ಭಕ್ತರು ಪ್ರಾರ್ಥನೆ ಮಾಡಿದಾಗ ಆ ಪ್ರಾರ್ಥನೆಯನ್ನು ದೇವರು ಕೇಳಲ್ಲ. ನಿಜವಾದ ಭಕ್ತರು ಇರಬೇಕು. ಆ ಭಕ್ತರ ಪ್ರಾರ್ಥನೆಯನ್ನು, ಆ ಭಕ್ತರ ಆರಾಧನೆಯನ್ನು, ಆ ಭಕ್ತರ ಘನಪಡಿಸುವುದನ್ನು ಕೇಳಿದಾಗ ಆ ಒಂದು ಘನಪಡಿಸುವಂಥದ್ದು, ಆ ಒಂದು ಆರಾಧನೆ ಮಾಡುವಂಥದ್ದು ಇದೆಯಲ್ಲ, ಅದು ದೇವರ ಸನ್ನಿಧಿಗೆ ಧೂಮವು, ಧೂಪವೂ ಆಗಿ ಹೊರಡುತ್ತೆಯಂತೆ. ದೇವರ ಸನ್ನಿಧಿಗೆ ಸುಗಂಧ ವಾಸನೆಯಾಗಿ ಹೊರಡುತ್ತಂತೆ. ಸುಗಂಧ ವಾಸನೆಯಾಗಿರುವಂಥ ಹೊಗೆ ಅಂದರೆ ದೇವರ ಭಕ್ತರು ಪ್ರಾರ್ಥನೆ ಮಾಡಿದರೆ ಸುಗಂಧ ವಾಸನೆಯಾದ ಹೊಗೆಯಾಗಿ, ಧೂಪವಾಗಿ, ಧೂಮವಾಗಿ ಹೋಗಿರುವಾಗ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆ. ಆ ಸ್ಥಳದಿಂದ ಹೊಗೆ ಹೋಗುವಂಥದ್ದು ನಾವು ನೋಡ್ತಾ ಇದ್ದೀವಿ. ಪ್ರಿಯರಾದ ದೇವರ ಮಕ್ಕಳಿಗೆ ಹೊಗೆ ಹೋಗುವಂಥದ್ದು ನೋಡ್ತಾ ಇದ್ದೀವಿ. ಅದೇ ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆಯಲ್ವಾ? ಮತ್ತೊಂದು ಸಾರಿ ಅಲ್ಲಿಗೆ ಬರೋಣ. ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನ. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನೂ ಆಕಾಶವು ಕತ್ತಲಾದವು. ಸೂರ್ಯನೂ ಆಕಾಶವು ಕತ್ತಲಾದವು ಅಂದರೆ ಇವನು ಅಧೋಲೋಕಕ್ಕೆ ಹೋಗಿದ್ದಾನೆ. ಅಲ್ಲಿ ಕೂಪವನ್ನು ಓಪನ್ ಮಾಡಿದ್ದಾನೆ, ತೆರೆದಿದ್ದಾನಂತೆ. ಕೂಪವನ್ನು ತೆರೆದಾಗ ಅಂದರೆ ಪಾತಾಳ ಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಆ ಸ್ಥಳವನ್ನು ಓಪನ್ ಮಾಡಿದಾಗ, ತೆರೆದಾಗ ಅದರಿಂದ ಹೊಗೆ ಬರ್ತಾ ಇದೆಯಂತೆ. ಅಂದರೆ ಇವನು ಪರದೇಶಿಗೆ ಹೋಗೋದಕ್ಕೆ ಅಧಿಕಾರ ಇಲ್ಲ ಇವನಿಗೆ. ಪರದೇಶಿಗೆ, ಪಾತಾಳ ಲೋಕದಲ್ಲಿ ಪರದೇಶಿ ಇದೆಯಲ್ಲ, ಪರದೇಶಿಗೆ ಹೋಗುವಂಥ ಅಧಿಕಾರ ಇಲ್ಲ ಅವನಿಗೆ. ಪರದೇಶಿಗೆ ಹೋಗೋದಕ್ಕೆ ಅಧಿಕಾರ ಇಲ್ಲ. ಎಲ್ಲಿಗೆ ಹೋಗ್ತಾನೆ? ಹೋದರೆ ಎಲ್ಲಿಗೆ ಹೋಗ್ಬೋದು ಅವನು ಅಂತ ನೋಡುವಾಗ ಅಧೋಲೋಕಕ್ಕೆ ಹೋಗೋದಕ್ಕೆ ಅವನು ಕೊಟ್ಟಿದ್ದಾನೆ. ದೇವರೇ ಕೊಟ್ಟಿರುವಂಥದ್ದು. ಅಲ್ಲೇನಿದೆ?
ಪರಲೋಕದಲ್ಲಿ ಆದರೆ ಅದು ಬೇರೆ. ಪರಲೋಕದಲ್ಲಿ ದೇವರು, ದೇವರ ಸಿಂಹಾಸನ, ದೇವದೂತರು ಇದ್ದಾರೆ. ಅದು ದೇವರ ಮಕ್ಕಳಿಗೆ ಕೊಡ್ತಾನೆ ಆ ಒಂದು ಅವಕಾಶವನ್ನು. ನರಕದಲ್ಲಿ ಯಾತನೆ ಪಡುವಂಥ ಸ್ಥಳದಲ್ಲಿ ಏನಿದೆ? ಅಲ್ಲಿ ಏನಿದೆ? ಗೋಳಾಟ. ಅಲ್ಲೇನಿದೆ ರೀ? ನೋಡಿದ್ರೆ ಏನಿದೆ? ಹೋಗೋದಕ್ಕೆ ಏನಾದರೂ ಇಷ್ಟಪಡ್ತಾನ? ಇಲ್ಲ, ಸುಮ್ಮನೆ ನೋಡಿ, ದೂರದಿಂದ ನೋಡಿ, ಅಂದರೆ ಓದಿ ನೋಡಿ, ಜಸ್ಟ್ ನೋಡಿ. ಗೋಳಾಟ. ಯಾರು ಗೋಳಾಟ ಅಂತ ನೋಡುವಾಗ ಯಾರ ಗೋಳಾಟ? ಯಾರ ಗೋಳಾಟ? ಮೂಢರು, ಮೂಢ ಭಕ್ತರು ಈ ಲೋಕದಲ್ಲಿ ದೇವರು ಇಲ್ಲವೆಂದು, ಯೇಸು ಕ್ರಿಸ್ತರು ದೇವರು ಅಲ್ಲವೆಂದು, ಯೇಸು ಕ್ರಿಸ್ತರು ಇನ್ನೊಂದು ರೀತಿಯಲ್ಲಿ ಅದೇ ರೀತಿಯಲ್ಲಿ ಅಂತ ಮಾತನಾಡುವಂಥ ಇಂಥವರೆಲ್ಲರಿದ್ದಾರಲ್ಲ, ಅಂದರೆ ದೇವರಿಗೆ ದೂರವಾಗಿ, ದೇವರ ಒಂದು ಸಂಕಲ್ಪಕ್ಕೆ ದೂರವಾಗಿ, ಭಕ್ತಹೀನರಾಗಿ, ಮೂಢರಾಗಿ, ದೇವರನ್ನು ಬಿಟ್ಟು ಮಾಡಬಾರ್ದು ಅನೇಕ ಪಾಪಗಳನ್ನು ಮಾಡಿದ್ದಾರೆ. ಇವರೆಲ್ಲರೂ ಕೂಡ ಹೋಗೋದೇ ಒಂದೇ ಒಂದು ಕ್ಷಣಕ್ಕೆ, ಬೆಂಕಿಯ ಕೊಂಡಕ್ಕೆ. ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 41ನೇ ವಚನವನ್ನು ನೋಡಿ. 41ನೇ ವಚನ, 13:41ನೇ ವಚನ. ಮನುಷ್ಯಕುಮಾರನು ತನ್ನ ದೂತರನ್ನು ಕಳಿಸುವನು, ಅವರು ಆತನ ರಾಜ್ಯದೊಳಗಿಂದ ಎಲ್ಲ ಕಂಟಕರನ್ನು, ಅಧರ್ಮಿಗಳನ್ನು ಕೂಡಿಸಿ ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಅಲ್ಲಿ ಗೋಳಾಟ, ಕಟಕಟನೆ, ಹಲ್ಲು ಕಡಿಯೋಣವು ಇರುವು. ಎಲ್ಲಿ? ಅಧೋಲೋಕದಲ್ಲಿ ಯಾತನೆ ಪಡುವಂಥ ಒಂದು ಸ್ಥಳ ಇದೆಯಲ್ಲ, ಆ ಸ್ಥಳದಲ್ಲಿ ಹಲ್ಲು ಕಡಿಯೋಣ, ಗೋಳಾಟ, ಅದು ಬಿಟ್ಟರೆ ಏನಿಲ್ಲ. ಅಲ್ಲಿ ಕೂಗಾಟ, ಗೋಳಾಟ, ಹಲ್ಲು ಕಡಿಯುವಂಥದ್ದು, ಗೋಳಾಟ. 47ನೇ ವಚನ. ಮತ್ತು ಪರಲೋಕ ರಾಜ್ಯವು ಒಂದು ಬಲೆಗೆ ಹೋಲಿಕೆಯಾಗಿದೆ. ಅದನ್ನು ಸಮುದ್ರದಲ್ಲಿ ಹಾಕಿ ಎಲ್ಲ ಜಾತಿಯ ಮೀನುಗಳನ್ನು ಹಿಡಿದರು. ಅದು ತುಂಬಿದ ಮೇಲೆ ಅದನ್ನು ದಡಕ್ಕೆ ಎಳೆದು ಕೂತುಕೊಂಡು ಒಳ್ಳೆಯ ಮೀನುಗಳನ್ನು ಪುಟ್ಟಿಗಳಲ್ಲಿ ತುಂಬಿಕೊಂಡು ಕೆಟ್ಟ ಮೀನುಗಳನ್ನು ಬಿಸಾಡಿಬಿಟ್ಟರು. ಅಂದರೆ ಒಬ್ಬ ಬಲೆ ಬೀಸುವಂಥ ಒಬ್ಬ ಮನುಷ್ಯನ ಏನು ಮಾಡ್ತಾನಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಹೋಗ್ತಾರೆ, ಮೀನು ಹಿಡಿಯೋದಕ್ಕೆ ಹೋಗ್ತಾರೆ. ಆನಂತರ ಒಳ್ಳೆ ಮೀನುಗಳನ್ನು ಆರಿಸ್ಕೊಳ್ತಾನೆ, ಕೆಟ್ಟ ಮೀನುಗಳನ್ನು ಬಿಸಾಡ್ತಾನೆ. ವ್ಯರ್ಥವಾದದ್ದು, ಅವಶ್ಯಕತೆ ಇಲ್ಲ, ನಮಗೆ ಅವಶ್ಯಕತೆ ಇಲ್ಲ ಅಂತ, ನಮಗೆ ಅವಶ್ಯಕತೆ ಇಲ್ಲ ಎಂದು. ಇದು ಯಾಕೆ ಹೇಳಿದ್ದಾನಂತ ನೋಡುವಾಗ ಉಪಮಾನ ರೀತಿಯಲ್ಲಿ ನೋಡಿ. ಪ್ರಿಯರಾದ ದೇವರ ಮಕ್ಕಳಿರ 49. ಹಾಗೆಯೇ ಯುಗದ ಸಮಾಪ್ತಿಯಲ್ಲಿ ಆಗುವುದು. ದೇವದೂತರು ಹೊರಟು ಬಂದು ನೀತಿವಂತರೊಳಗಿಂದ ಕೆಟ್ಟವರನ್ನು ಬೇರೆ ಮಾಡಿ ಅವರನ್ನು ಬೆಂಕಿ ಕೊಂಡದಲ್ಲಿ ಹಾಕುವರು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಅಲ್ಲಿ ಗೋಳಾಟ, ಕಟಕಟನೆ, ಹಲ್ಲು ಕಡಿಯೋಣ. ಯಾಕೆ? ಭೂಲೋಕದಲ್ಲಿ ದೇವರೊಂದು ಜೀವಿತ ಕಾಲವನ್ನು ಕೊಟ್ಟಿದ್ದಾನೆ, ಆಯುಷ್ಕಾಲವನ್ನು ಕೊಟ್ಟಿದ್ದಾನೆ. ಈ ಆಯುಷ್ಕಾಲವನ್ನು ಕೊಡಬೇಕಾದರೆ ತಾಯಿಯ ಗರ್ಭದಲ್ಲಿ ನಿಲ್ಲಿಸಿ, ಆಕಾರವನ್ನು ಕೊಟ್ಟು, ಜೀವಿತವನ್ನು ಕೊಟ್ಟು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ, ಜ್ಞಾನ ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟಿರುವಾಗ ಏನು ಮಾತಾಡಿದೀಯಾ? ಒಬ್ಬನಂತಾನೆ ಮಂಗನಿಂದ ಮಾನವ ಅಂತಾನೆ, ಮತ್ತೊಬ್ಬನಂತಾನೆ ದೇವರು ಇಲ್ಲ ಅಂತ ಹೇಳ್ತಾನೆ, ಮತ್ತೊಬ್ಬನಂತಾನೆ ಈ ಲೋಕ ದೇವರ ಸೃಷ್ಟಿಯಲ್ಲ, ದೇವರು ಸೃಷ್ಟಿ ಮಾಡಿದ್ದಲ್ಲ, ತನ್ನಷ್ಟಕ್ಕೆ ಅದು ಬಂದಿದೆ ಅಂತ ಕೂಗಾಡ್ತಾನೆ. ಮತ್ತೊಬ್ಬನಂತಾನೆ ಇನ್ನೊಂದು ರೀತಿಯಲ್ಲಿ ಮಾತನಾಡ್ತಾನೆ. ಮತ್ತೊಬ್ಬನಂತಾನೆ ದೇವರನ್ನ ನಂಬಿದರೆ ನಮ್ಗೆ ಏನು ಕೊಡ್ತೀಯಾ ಅಂತ ಕೇಳ್ತಾನೆ. ಇನ್ನೊಬ್ಬನಂತಾನೆ ಇವರು ಮತಾಂತರ ಮಾಡೋದಕ್ಕೆ ಬಂದಿದ್ದಾರೆ, ಮತಾಂತರ ಅಂತ ಇನ್ನೊಬ್ಬನಂತಾನೆ. ಅಂದರೆ ಇವರು ದೇವರನ್ನ ನಂಬಿದ್ದಾರಾ, ತಿಳ್ಕೊಂಡಿದ್ದಾರ ಅಂತ ನೋಡುವಾಗ ದೇವರನ್ನ ನಂಬಿಲ್ಲ, ದೇವರನ್ನ ತಿಳ್ಕೊಂಡಿಲ್ಲ. ಮತ್ತು ಏನಂತ ನೋಡುವಾಗ ಈ ಲೋಕದಲ್ಲಿ ಇಷ್ಟ ಬಂದ ಹಾಗೆ ಕುಡಿಬೇಕು, ಇಷ್ಟ ಬಂದ ಹಾಗೆ ತಿನ್ನಬೇಕು, ಅನೇಕ ವ್ಯಭಿಚಾರಗಳನ್ನು ಮಾಡಬೇಕು, ಅನೇಕ ಮನುಷ್ಯರನ್ನು ದೋಚ್ಕೋಬೇಕು ಅಂತೇಳಿ ಇದೆಲ್ಲ ಅನ್ಯಾಯ, ದರೋಡೆ, ಅಕ್ರಮ ಮಾಡಿದಾಗ ಇಂಥ ಕಂಟಕರನ್ನು ಎಳೆದು ಬೆಂಕಿ ಕೊಂಡಲ್ಲಿ ಹಾಕ್ತಾನೆ. ನೀನು ನಂಬದೇ ಇರ್ಬೋದು, ಅಂದರೆ ಒಂದು ಕಾಲ ಬರುತ್ತೆ, ಸತ್ತ ನಂತರ ನಡೆಯೋದೇ ಇದು, ಕತೆಗಳಲ್ಲ, ಸತ್ತ ನಂತರ ನಡೆಯೋದೇ ಇದು. ಮಾರ್ಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ, 48ನೇ ವಚನ ನೋಡಿ. 48. ನರಕದಲ್ಲಿ ಅವರನ್ನು ಕಡಿಯುವ ಹುಳ ಸಾಯುವುದಿಲ್ಲ, ಬೆಂಕಿ ಆರುವುದಿಲ್ಲ. ಬೆಂಕಿ ಇದೆ. ಬೆಂಕಿ ಅಂದರೆ ಇಲ್ಲಿ ಭೂಲೋಕದಲ್ಲಿ ಉರಿಯುವಂಥ ಇಂಥ ಬೆಂಕಿ ಅಲ್ಲ, ವೇದನೆ ಪಡುವಂಥದ್ದು, ಯಾತನೆ ಪಡುವಂಥದ್ದು, ಯಾತನೆ. ಅವಾಗ ಹೊಟ್ಟೆಯಲ್ಲಿ ಹುರಿ ಅಂತಾರೆ. ಹೊಟ್ಟೆಯಲ್ಲಿ ಹುರಿ ಅಮ್ಮ ಅಂತ ಎಲ್ಲಿಗೆ ಹೋಗೋಣ? ಡಾಕ್ಟ್ರ್ ಬಳಿಯಲ್ಲಿ ಹೋಗೋಣ. ಅವ್ರೇನು ಮಾಡ್ತಾರೆ? ಇಂಜೆಕ್ಷನ್ ಮಾಡ್ತಾರೆ, ಆನಂತರ ಔಷಧಿ ಕೊಡ್ತಾರೆ, ಸ್ವಲ್ಪ ಸಮಾಧಾನ ಆಗುತ್ತೆ. ನರಕದಲ್ಲಿ ಯಾತನೆ, ಉರಿ. ಅದು ಎಂಥ ಉರಿ?
ಆ ಸಂಕಟ ಹೊಟ್ಟೆಯಲ್ಲಿ ಉರಿ ಇದೆಯಲ್ಲ, ಅದು ಬೆಂಕಿ ಇದೆಯಾ ಒಳಗಡೆ? ಬೆಂಕಿ ಇದೆಯಾ ಒಳಗಡೆ? ಹೊಟ್ಟೆ ಒಳಗಡೆ ಉರಿ ಅಂದರೆ ಏನದು? ಸಂಕಟ ಏನದು? ನೋವು, ಬಾಧೆ. ಆ ಬಾಧೆಯನ್ನು ಕುರಿತು ಹೇಳಿರುವಂಥ ಮಾತು, ನರಕದಲ್ಲಿ ಬೆಂಕಿ ಆರುವುದಿಲ್ಲ, ಆತ್ಮ ಸಾಯುವುದಿಲ್ಲ ಅಂತ. ಅಲ್ಲಿ ಉರಿ ಇರುತ್ತೆ, ಸಂಕಟ ಇರುತ್ತೆ, ನೋವು ಇರುತ್ತೆ. ಅದಕ್ಕೆ ಪರಲೋಕದಿಂದ ಯೇಸು ಕ್ರಿಸ್ತರು ಬಂದು ಬದಲಾಗ್ರಿ ಮಕ್ಕಳಿರ, ಬದಲಾಗ್ರಿ ಬದಲಾಗ್ರಿ ಅಂತೇಳಿ ಎಷ್ಟೋ ರೀತಿಯಲ್ಲಿ ಉಪದೇಶ ಮಾಡಿದ್ದಾನೆ, ವಾಕ್ಯಗಳನ್ನು ಸಾರಿದ್ದಾನೆ. ಕೊನೆಯದಾಗಿ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾನೆ. ಪ್ರಿಯರಾದ ದೇವರ ಮಕ್ಕಳಿರ, ಆಲೋಚನೆ ಮಾಡಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಚನ. 5ನೇ ಅಧ್ಯಾಯ 6ನೇ ವಚನ. ನಾವು ಆಸಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಯಾರು? ಯೇಸು ಕ್ರಿಸ್ತರು. ನೀತಿವಂತರಿಗೋಸ್ಕರ ಯಾರಾದರೂ ಪ್ರಾಣ ಕೊಡುವುದು ಅಪರೂಪ. ಉಪಕಾರಿಗೋಸ್ಕರ ಪ್ರಾಣ ಕೊಡುವುದು ಯಾವನಾದರೂ ಧೈರ್ಯ ಮಾಡಿದರೂ ಮಾಡಾನು. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಕ್ರಿಸ್ತನು ಪ್ರಾಣ ಕೊಟ್ಟಿದ್ದಾನಂತೆ. ಯಾಕೆ ಪ್ರಾಣ ಕೊಟ್ಟಿದ್ದಾನಂತ ನೋಡುವಾಗ, ಪಾಪಿಗಳಿಗೋಸ್ಕರ. ಪಾಪಿಗಳೇ ಬದಲಾಗರಿ, ಪಾಪಿಗಳೇ ಬದಲಾಗರಿ. ಈ ಲೋಕದಲ್ಲಿ ದೇವರನ್ನ ಬಿಟ್ಟು ಮಾಡಿರುವಂಥದ್ದು ದೊಡ್ಡ ಪಾಪ. ದೇವರಂದರೆ ಸೃಷ್ಟಿಕರ್ತ, ಪರಮಾತ್ಮನು, ಸರ್ವೇಶ್ವರನು. ಆತನ ರೂಪವನ್ನು, ಆತನ ಸ್ವರೂಪವನ್ನು ಪ್ರಪಂಚ ದೇಶದಲ್ಲಿ ಯಾರು ನೋಡಿಲ್ಲ. ಆತನು ಮಹಾಶಕ್ತನು, ಆತನು ಇದ್ದಾತನು. ಆತನ ಮೂಲಕ ಜಗತ್ತು ಉಂಟಾಗಿದೆ, ಆತನ ಮೂಲಕ ಜಗತ್ತು ನಡೀತಾ ಇದೆ. ಆತನ ಮೂಲಕ ನಿನಗೆ ಜೀವಿತ ಬಂದಿದೆ, ಆತನ ಮೂಲಕ ನನಗೆ ಜೀವಿತ ಬಂದಿದೆ. ಆತನ ಮೂಲಕ ಭೂಲೋಕದಲ್ಲಿ ಇದ್ದಂಥ ಪ್ರತಿ ಮನುಷ್ಯರಿಗೆ ಜೀವಿತ ಬಂದಿದೆ. ದೇವರ ಮೂಲಕ ಜೀವಿತ ಪಡ್ಕೊಂಡಿರುವಂಥ ನೀವು ನಾವು ಏನಾಗಿದ್ದೀವಿ ಅಂತ ನೋಡುವಾಗ, ದೇವರನ್ನ ಬಿಟ್ಟು ಮಾಡಬಾರದ ಪಾಪಗಳನ್ನು ಮಾಡಿ ದೂರ ಆಗಿದ್ವಿ. ದೂರ ಆಗಿರುವುದರಿಂದ ನಮ್ಮೆಲ್ಲರನ್ನು ಕಾಪಾಡೋದಕ್ಕೆ, ಭಕ್ತಿ ಮಾರ್ಗದಲ್ಲಿ ನಡೆಸೋದಕ್ಕೆ, ಜೀವ ಮಾರ್ಗವನ್ನು ತೋರಿಸೋದಕ್ಕೆ ನಮ್ಮೆಲ್ಲರಿಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನಂತೆ, ನಮ್ಮೆಲ್ಲರಿಗೋಸ್ಕರ. ಇನ್ನು ಇಂಥ ವಚನಗಳು ಅನೇಕ ವಚನಗಳಿದೆ. ಪ್ರತಿ ಮನುಷ್ಯರಿಗೋಸ್ಕರ ತನ್ನ ಪ್ರಾಣವನ್ನು ಕೊಡೋದಕ್ಕೆ ಬಂದಿದ್ದಾನೆ ಎಂದು ಅನೇಕ ವಚನಗಳು, ಒಂದಲ್ಲ ಎರಡಲ್ಲ, ಅನೇಕ ವಚನಗಳು. ಯಾಕೆಂತ ನೋಡುವಾಗ ನೀನು ಬದಲಾಗಬೇಕು ಅಂತ, ಬದಲಾಗಬೇಕು. ಯಾಕೆ? ಬೆಂಕಿಯ ಕೊಂಡ ಇದೆ, ಯಾತನೆ ಪಡುವಂಥ ಸ್ಥಳ ಇದೆ. ಆ ಸ್ಥಳಕ್ಕೆ ನೀನು ಹೋಗಬಾರ್ದು ಎಂದು, ಆ ಸ್ಥಳಕ್ಕೆ ನೀನು ಹೋಗಬಾರ್ದು ಎಂದು. ಯಾಕೆ ಹೇಳಿದ್ದೀನಿ ಅಂದರೆ, ಕೆಲವರು ಪ್ರಶ್ನೆ ಆಗ್ತಾರಲ್ಲ, ಹುಚ್ಚುಚ್ಚಾಗಿ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಕೇಳೋ ಸ್ಥಿತಿಯಲ್ಲಿ ಯಾವನನ್ನು ಇದ್ದಾನಂತ? ಇಲ್ಲ, ಕೇಳೋ ಸ್ಥಿತಿಯಲ್ಲಿ ಯಾರಿಲ್ಲ. ಅರ್ಥ ಮಾಡಿಕೊಂಡು ನಡೆಯುವವರು ಧನ್ಯರಾಗ್ತಾರೆ, ಭಾಗ್ಯವಂತರಾಗ್ತಾರೆ. ಎಲ್ಲಿದ್ದೀವಿ ನಾವು ಇವಾಗ? ನರಕದಲ್ಲಿ ಯಾತನೆ ಪಡುವಂಥದ್ದು, ಗೋಳಾಟ, ಅಲ್ಲಿ ಅರಚಾಟ, ಕೂಗಾಟ, ಕೂಗಾಟ. ಭಕ್ತರ ಮೂಲಕ ದೇವರಿಗೆ ಕೂಗು ಹೋಗ್ತಾ ಇದೆ. ಅಂದರೆ ಪ್ರಾರ್ಥನೆ ಎನ್ನುವಂಥ ಕೂಗಿಗೆ, ಪ್ರಾರ್ಥನೆ ಎನ್ನುವಂಥ ಕೂಗಿಗೆ ಧೂಪವು ಅಂದರೆ ಹೊಗೆ ಅಂತ ಹೇಳಿದ್ದಾನೆ, ಸುವಾಸನೆಯ ಹೊಗೆ ಅಂತ, ಸುವಾಸನೆಯ ಹೊಗೆ ಅಂತ. ಅಧೋಲೋಕದ ಕೂಪವನ್ನು ಓಪನ್ ಮಾಡಿದಾಗ ಅಲ್ಲಿಂದ ಏನು ಕಾಣ್ತಾ ಇದೆ ಅಂತ ನೋಡುವಾಗ ಹೊಗೆ ಬರ್ತಾ ಇದೆ. ಏನು ಹೊಗೆ ಅಂತ ನೋಡುವಾಗ ಗೋಳಾಡುವಂಥ ಹೊಗೆ ಹೊರಗಡೆ ಬರ್ತಾ ಇದೆ, ಗೋಳಾಡುವಂಥದ್ದು. ಈ ಸೈತಾನ್ ಹೋಗಿ ನೋಡಿದಾಗ, ನೋಡಿದಾಗ ಅವನೇನು ಮಾಡ್ತಾನೆ? ದೇವರ ಮಕ್ಕಳು ಗೋಳಾಡುವಂಥದ್ದು ನೋಡಿ ಖುಷಿ ಪಡ್ತಾನ? ದೇವರ ಮಕ್ಕಳಾಗಿರುವಂಥ ಭಕ್ತರು, ಅಂದರೆ ದೇವರ ಮಕ್ಕಳಾಗಿರುವಂಥ ಇವರು ಪಾಪ ಮಾಡಿ ದೇವರಿಗೆ ದೂರವಾಗಿ ನರಕದಲ್ಲಿ ಯಾತನೆ ಪಡುವಂಥದ್ದನ್ನು ನೋಡಿ ಇವನೇನು ಮಾಡ್ತಾನೆ? ಇವನು ಖುಷಿ, ಇವನಿಗೆ, ಇವರಿಗೆ ಸಂತೋಷ, ಇವನಿಗೆ, ಸೈತಾನನಿಗೆ. ಎಲ್ಲೇ ರೀತಿ ಆ ಮಾತು ಹಬಕ್ಕಕನು 1ನೇ ಅಧ್ಯಾಯ ಏನ್ರಿ? ಹಬಕ್ಕಕನು 1ನೇ ಅಧ್ಯಾಯ 15ನೇ ವಚನ. 1ನೇ ಅಧ್ಯಾಯ 15ನೇ ವಚನ. ಆಹಾ, ಅವರನ್ನೆಲ್ಲ ತನ್ನ ಗಾಳದಿಂದ ಮೇಲಕ್ಕೆ ಎಳೆಯುತ್ತಾನೆ, ತನ್ನ ಬಲೆಯಿಂದ ಬಾಚುತ್ತಾನೆ, ತನ್ನ ಜಾಲದಲ್ಲಿ ಗುಡ್ಡೆ ಮಾಡುತ್ತಾನೆ, ಇದಕ್ಕೆ ಹಿಗ್ಗುತ್ತಾನೆ, ಹೆಚ್ಚಳ ಪಡುತ್ತಾನೆ, ತನ್ನ ಬಲೆಗೆ ಬಲಿ ಕೊಡುತ್ತಾನೆ, ತನ್ನ ಜಾಲಕ್ಕೆ ಧೂಪ ಹಾಕುತ್ತಾನೆ. ಅವುಗಳ ಮೂಲಕವೇ ಅವನ ಭೋಜನವು ಪುಷ್ಟಿ,
ಅವನ ಆಹಾರವು ರುಚಿ. ಅಂದರೆ ಇವನು ಏನು ಮಾಡ್ತಾ ಇದ್ದಾನಂತ ನೋಡುವಾಗ, ಭೂಲೋಕದಲ್ಲಿ ದೇವರನ್ನು ಕುರಿತು ಯಾರಿಗೂ ಅರ್ಥ ಆಗದಂತೆ ಮಾಡಿ ಮನೋನೇತ್ರಗಳನ್ನು ಮಂಕು ಮಾಡಿ ಆನಂತರ ಎಳೆದು ತನ್ನ ಹತೋಟಿಯಲ್ಲಿ ಸೇರಿಸಿಕೊಂಡು ಹಿಗ್ಗುತ್ತಾನೆ, ಆನಂದ ಪಡುತ್ತಾನೆ. ಸತ್ತೋದ ನಂತರ ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಆ ಬೆಂಕಿಯ ಕೊಂಡದಲ್ಲಿ ಇವರೆಲ್ಲರೂ ಕೂಡ ಏನ್ರಿ ದೇವರ ಮಕ್ಕಳಾಗಿರುವಂಥ ಇವರು ತಪ್ಪು ಮಾಡಿ ಪಾಪ ಮಾಡಿ ಬೆಂಕಿ ಕೊಂಡಕ್ಕೆ ಹೋದಾಗ ಯಾರು ಖುಷಿ ಪಡ್ತಾರಂತ ನೋಡುವಾಗ, ಸೈತಾನನು ಖುಷಿ ಪಡುವಂಥದ್ದು, ಸೈತಾನನು ಹಿಗ್ಗುವಂಥದ್ದು, ಸೈತಾನನು ನಗುವಂಥದ್ದು, ಆನಂದ ಪಡುವಂಥದ್ದು. ಸೈತಾನನು ಆನಂದ ಪಡ್ತಾನ? ಸೈತಾನನು ಆನಂದ ಪಡ್ತಾನ? ಹಾಂ, ಯಾರನ್ನು ನೋಡಿ ಅಲ್ಲಿದ್ದಾರೆ ಮನುಷ್ಯರು ಏನಾಗಿದ್ದಾರೆ, ದೇವರಿಂದ ದೂರವಾಗಿ ಅನೇಕ ಪಾಪಗಳನ್ನು ಮಾಡಿರೋದರಿಂದ ಆ ಮನುಷ್ಯರೆಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾರಂತ ನೋಡುವಾಗ ಆತ್ಮಗಳು ಬೆಂಕಿಯ ಕೊಂಡಕ್ಕೆ ಹೋಗ್ತಾರೆ. ಆ ಬೆಂಕಿಯ ಕೊಂಡದಲ್ಲಿದ್ದಂಥ ಎಲ್ಲರನ್ನ ನೋಡಿ ಅವರು ಬಾಯಿ ಬಡ್ಕೊಳ್ಳುವಂಥದ್ದು ನೋಡಿ, ಗೋಳಾಡುವಂಥದ್ದು ನೋಡಿ ಇವನಿಗೂ ಖುಷಿ. ಯಾರಿಗೆ? ಸೈತಾನನಿಗೆ. ನಮಗೇನು ಗೊತ್ತಿಲ್ಲ, ಆತ್ಮ ಅಂದರೆ ಗೊತ್ತಿಲ್ಲ, ದೇವರಂದರೆ ಗೊತ್ತಿಲ್ಲ. ದೇವರಂದರೆ ನಾವು ಬಳಸ್ಕೋಬೇಕು. ದೇವರಂದರೆ ಏನಪ್ಪ, ಯಾಕಪ್ಪ ನಂಬಿದೀಯಾ ದೇವ್ರನ್ನ? ಅಮ್ಮ ಯಾಕಮ್ಮ ನಂಬಿದೀಯಾ? ನನಗೆ ಹೊಟ್ಟೆಯಲ್ಲಿ ರೋಗ ಇತ್ತು ಬ್ರದರ್, ನಮ್ಮ ಫಾದರು ಬಂದು ಪ್ರಾರ್ಥನೆ ಮಾಡ್ದ ಬ್ರದರ್, ಹೊಟ್ಟೆಯಲ್ಲಿರುವಂಥ ರೋಗ ಡಮಲ್ ಅಂತ ಮಾಯ ಆಯಿತು ಬ್ರದರ್, ಅದಕ್ಕೆ ನಾನು ನಂಬಿದೆ. ಹಲ್ಲೆಲೂಯಾ. ಇನ್ನೊಬ್ಬರು ಉದ್ಯೋಗ ಬಂತು ಬ್ರದರ್, ಅದಕ್ಕೆ ದೇವ್ರನ್ನ ನಂಬಿಕೊಂಡೆ. ಮತ್ತೊಬ್ಬರು ರೋಗವಾಯಿತು, ಮತ್ತೊಬ್ಬರು ಸಂಪಾದನೆ ಬಂತು, ಮದುವೆ ಆಯಿತು, ಮನೆ ಕಟ್ಟಿಕೊಂಡೆ, ಅದಕ್ಕೆ ನಂಬಿಕೊಂಡಿದೀಯಾ? ಅಯ್ಯೋ. ಈ ಬೋಧಕರು ಕೂಡ ಹಾಗೆ ತಯಾರಾಗಿದ್ದಾರೆ. ಅನೇಕರನ್ನ ಮರುಳು ಮಾಡಿ, ಮಾಯ ಮಾಡಿ, ಮಂಕು ಮಾಡಿ, ಅವರು ಹೋಗಲ್ಲ ಇವರು ಹೋಗಲ್ಲ. ಇದಲ್ಲಯ್ಯ ಈ ಸಮಾಜದಲ್ಲಿ ಪರಿಚಯ ಮಾಡಬೇಕಾದದ್ದು. ಈ ಲೋಕದಲ್ಲಿ ಆಶಯಗಳನ್ನು ತೋರಿಸುವಂಥದ್ದು, ಈ ಲೋಕದಲ್ಲಿ ಮಾಯ ಮಾಡುವಂಥದ್ದು ದುರಾತ್ಮನು, ಸೈತಾನನು, ಘಟಸರ್ಪ. ಆ ಘಟಸರ್ಪದ ಬಗ್ಗೆ ಯಾರಿಗಿರಿ ಅರ್ಥ ಆಗಿದೆ ರೀ? ಘಟಸರ್ಪದ ಬಗ್ಗೆ ಯಾರಿಗೆ ಅರ್ಥ ಆಗಿದೆ? ಸ್ವಸ್ಥತೆಗಳಂತ ನೀವು ಅಂದುಕೊಳ್ತಾ ಇದ್ದೀರಾ. ಆದರೆ ದೇವರ ಸೈತಾನನಿಗೆ ಒಪ್ಪಿಸಿದ್ದಾನೆ ಎನ್ನುವಂಥ ಸಂಗತಿ ಈ ಪ್ರಪಂಚಕ್ಕೆ ಅರ್ಥ ಆಗಿಲ್ಲ. 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ ನೋಡಿ. 9ನೇ ವಚನ. ಆ ಅಧರ್ಮ ಸ್ವರೂಪನ ಪ್ರತ್ಯಕ್ಷತೆಯು ಸೈತಾನನ ಮಾಟಕ್ಕನುಗುಣವಾಗಿರುವುದು. ಅದು ಮೋಸಗೊಳಿಸುವ ಸಕಲ ವಿಧವಾದ ಮಹತ್ಕಾರ್ಯ, ಸೂಚಕ ಕಾರ್ಯ, ಅದ್ಭುತ ಕಾರ್ಯ, ಇವುಗಳಿಂದ ದುರ್ನೀತಿಯ ಎಲ್ಲ ವಂಚನೆಯಿಂದಲೂ ಕೂಡಿ ನಾಶ ಮಾರ್ಗದಲ್ಲಿರುವವರಿಗೋಸ್ಕರ ಸಂಭವಿಸುವುದು. ಅವರು ಸತ್ಯದ ಮೇಲೆ ಪ್ರೀತಿಯನ್ನಿಡದ ಕಾರಣದಿಂದ ರಕ್ಷಣೆಯನ್ನು ಹೊಂದದೆ ನಾಶವಾಗುತ್ತಾರೆ. ಇದೇ ಕಾರಣದಿಂದ ದೇವರು ಅಸತ್ಯವನ್ನು ನಡೆಸುವ ಭ್ರಮೆಯನ್ನು ಅವರೆಲ್ಲರಿಗೆ ಕಳಿಸಿ ಆ ಸುಳ್ಳನ್ನು ನಂಬುವುದಕ್ಕೆ ಅವರನ್ನು ಬಿಟ್ಟಿದ್ದಾನೆ. ಸುಳ್ಳನ್ನು ನಂಬ್ಕೊಂಡು ಹೋಗ್ರಿ ಸಾರಿ ದರಿದ್ರ ಅಂತ. ಪ್ರವಾದಿಗಳು ಬಂದು ಹೇಳಿದ್ರು ನಂಬಲ್ಲ, ಯೇಸು ಕ್ರಿಸ್ತರು ಬಂದು ಹೇಳಿದ್ರು ನಂಬಿಲ್ಲ, ಕೊನೆಯದಾಗಿ ಈಗಿನ ಕಾಲದಲ್ಲಿ ಬೈಬಲ್ ಇಟ್ಕೊಂಡು ಸತ್ಯವನ್ನು ಬೋಧನೆ ಮಾಡಿದ್ರು ನಂಬಲ್ಲ. ಯಾರು ಕಥೆಗಳನ್ನು ಹೇಳ್ತಾರೋ, ಯಾರು ಸುಳ್ಳು ಮಾತುಗಳನ್ನು ಹೇಳ್ತಾರೋ, ಯಾರು ಮಾಯ ಮಾಡ್ತಾರೋ, ಯಾರು ಆಸೆಗಳನ್ನು ತೋರಿಸ್ತಾರೋ, ಈ ಹೊಟ್ಟೆಗೆ ಬೇಕಾದಂಥ ಆಸೆಗಳು, ಈ ದೇಹಕ್ಕೆ ಬೇಕಾದಂಥ ಆಸೆಗಳನ್ನು ಯಾರು ತೋರಿಸ್ತಾರೋ ಅಂಥ ಮಾತುಗಳನ್ನು ಕೇಳಿ ಭ್ರಮೆಯಲ್ಲಿ ಪ್ರಪಂಚ, ದೇಶ, ಕ್ರೈಸ್ತರು ಇದ್ದಾರೆ. ಪ್ರಿಯರ ದೇವ್ರ ಮಕ್ಕಳಿರ, ಅರ್ಥ ಆಗುತ್ತಾ? ಆಲೋಚನೆ ಬರುತ್ತಾ? ಎಲ್ಲಿದ್ದೀವಿ ನಾವೆಲ್ಲರೂ? ಏನು ಮಾಡ್ತಾ ಇದ್ದೀವಿ ನಾವೆಲ್ಲರೂ? ಯಾವುದಕ್ಕೋಸ್ಕರ ತವಕ ನಮಗೆ? ಈ ಲೋಕದಗೋಸ್ಕರ ತವಕ ಬಿಡಬೇಡ್ರಿ, ಪರಲೋಕದಗೋಸ್ಕರ, ದೇವರ ರಾಜ್ಯದಗೋಸ್ಕರ ತವಕ ಪಡ್ರಿ. ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡಿ ಅಂತ ದೇವರು ಹೇಳಿದ್ರೆ, ಯೇಸು ಪ್ರಭು ಹೇಳಿದ್ರೆ, ಆ ಮಾತು ಯಾರಿಗೆ ಅರ್ಥ ಆಗಿದ್ದೀರಿ? ಸೈತಾನ ನೀನು ಏನು ಮಾಡ್ತಾ ಇದ್ದಾನಂತ ನೋಡುವಾಗ ಒಬ್ಬೊಬ್ಬರಿಗೆ ಒಂದೊಂದು ಆಸೆಗಳನ್ನು ತೋರಿಸಿ, ಮರುಳು ಮಾಡಿ, ಮಂಕು ಮಾಡಿ, ತನ್ನ ಬುಟ್ಟೆಯಲ್ಲಿ ಹಾಕಿಕೊಂಡು ಕೊನೆಯದಾಗಿ ಬೆಂಕಿಯ ಕೊಂಡಕ್ಕೆ ನಡೆಸಿ ಅವನು ಹಿಗ್ಗುತ್ತಾ ಇದ್ದಾನೆ ಎನ್ನುವಂಥ ಸಂಗತಿ ಅರ್ಥ ಆಗಿದೆಯಾ? ಅದು ಲೋಕಕ್ಕೆ ಹೋಗಿ ಅವನು ನೋಡಿ ಹಿಗ್ಗುತ್ತಾ ಇದ್ದಾನೆ ಅವನು. ಆಮೇಲೇನು? ನನಗೆ ಸಮಯವು ಸ್ವಲ್ಪ ಇದೆ ಎಂದು ತಿಳಿದುಕೊಂಡು ಬಹು ರೌದ್ರನಾಗಿ
ಗರ್ಜಿಸುವ ಸಿಂಹದಂತೆ ಯಾರನ್ನು ನುಂಗಲಿ ಎಂದು ನಿಮ್ಮ ಬಳಿಯಲ್ಲಿ, ಭಕ್ತರ ಬಳಿಯಲ್ಲಿ ಕೂಡ ಬಂದಿದ್ದಾನೆ ಅವನು. ಸಮಯ ಸ್ವಲ್ಪವಿದೆ. ಅಮ್ಮೋ, ನಾನು ನರಕಕ್ಕೆ ಮಾತ್ರ ಹೋಗಬಾರ್ದು, ನಾನು ಪಾತಾಳಕ್ಕೆ ಮಾತ್ರ ಹೋಗಬಾರ್ದು, ಯಾತನೆ ಪಡುವಂಥ ಸ್ಥಳಕ್ಕೆ ಹೋಗಬಾರ್ದು. ದೇವರ ಮಕ್ಕಳು ಹೋಗಲಿ. ಯಾತನೆ ಪಡುವಂಥ ಸ್ಥಳಕ್ಕೆ ಹೇಗಾದರೂ ಮಾಡಿ ಮಾಯ ಮಾಡಬೇಕು, ಮರಳು ಮಾಡಬೇಕು, ಮಂಕು ಮಾಡಬೇಕು, ಮೋಸ ಮಾಡಬೇಕು. ಈ ಲೋಕದಲ್ಲಿ ಮಾಯವನ್ನು ನಂಬಿಕೊಂಡು ಮತ್ತರಾಗಿ, ಮೂಢರಾಗಿ, ದುಷ್ಟರಾಗಿ, ದೇವರಿಗೆ ದೂರವಾಗಿ ಸಾಯಲಿ ಎಂದು ಸೈತಾನನು ಮಾಡುವಂಥ ಕುತಂತ್ರ. ಪ್ರಕಟಣೆ ಗ್ರಂಥ 12ನೇ ಅಧ್ಯಾಯ 12ನೇ ವಚನ ನೋಡಿ. ಪರಲೋಕವೇ, ಅದರಲ್ಲಿ ವಾಸ ಮಾಡುವವರೇ ಹರ್ಷಗೊಳ್ಳಿರಿ, ಭೂಮಿಯೇ ಸಮುದ್ರವೇ ನಿಮ್ಮ ದುರ್ಗತಿಯನ್ನು ಏನು ಹೇಳಲಿ. ಸೈತಾನನು ತನಗಿರುವ ಕಾಲವು ಸ್ವಲ್ಪವೆಂದು ತಿಳಿದು ಮಹಾರೌದ್ರವುಳ್ಳವನಾಗಿ ನಿಮ್ಮ ಕಡೆಗೆ ಇಳಿದು ಬಂದಿದ್ದಾನೆ. ನಿಮ್ಮ ಕಡೆಗೆ ದೇವರ ಮೂಲಕ ಅನುಮತಿಯನ್ನು ಪಡೆದುಕೊಂಡು, ಸ್ವಲ್ಪ ಕಾಲ ಅವಕಾಶವನ್ನು ಪಡೆದುಕೊಂಡು ನಿಮ್ಮ ಬಳಿಗೆ ಬಂದಿದ್ದಾನೆ. ನೀವೇನು ಮಾಡಬೇಕು? ಅವನನ್ನು ಸೋಲಿಸಬೇಕು. ಅವನು ಎಲ್ಲಿ ಬರ್ತಾನೆ? ನಿಮ್ಮ ಹೃದಯದಲ್ಲಿ. ಏನು ಮಾಡ್ತಾನೆ? ಲೋಕದ ಆಸೆಗಳನ್ನು ತೋರಿಸ್ತಾನೆ, ಮಾಯದಲ್ಲಿ ಮತ್ತಿನಲ್ಲಿ ಮುಳುಗಿಸ್ತಾನೆ. ಈ ಲೋಕದಲ್ಲಿ ಆಸ್ತಿಗೋಸ್ಕರ ಹೋರಾಡು, ಈ ಲೋಕದಲ್ಲಿ ಜಾತಿಗೋಸ್ಕರ ಹೋರಾಡು, ಈ ಲೋಕದಲ್ಲಿ ಭಾಷೆಗೋಸ್ಕರ ಹೋರಾಡು, ಈ ಲೋಕದಲ್ಲಿ ಅಂತಸ್ತುಗೋಸ್ಕರ ಹೋರಾಡು ಅಂತೇಳಿ ಮಾಯ ಮಾಡಿ ಮತ್ತಿನಲ್ಲಿ ನಡೆಸಿ ದೇವರ ಮಕ್ಕಳ ಮಧ್ಯದಲ್ಲಿ ಜಗಳವನ್ನು ಉಂಟು ಮಾಡಿ, ಗಲಾಟೆಗಳನ್ನು ಉಂಟು ಮಾಡಿ ಬೆಂಕಿಯ ಕೊಂಡಕ್ಕೆ ನಡೆಸ್ತಾ ಇದ್ದಾನೆ. ಈ ಸತ್ಯ ಯಾರಿಗೆ ಅರ್ಥ ಆಗಿದೆ? ದೇವರನ್ನ ತಿಳ್ಕೊಂಡಿದ್ವಿ, ಬೈಬಲ್ ಗ್ರಂಥವನ್ನು ಪಡ್ಕೊಂಡಿದ್ವಿ ಅನ್ನೋಂಥ ಇವರ ಬಳಿಯಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಆರಾಧನೆ. ನೀನು ಈ ರೀತಿ ಆರಾಧನೆ ಮಾಡು, ನೀನು ಈ ರೀತಿ ಆರಾಧನೆ ಮಾಡು, ನೀನು ಮರಿಯಮ್ಮಳಿಗೆ ಆರಾಧನೆ ಮಾಡು, ನೀನು ಸಿಲ್ವೆ ಇಟ್ಕೊಂಡು ಆರಾಧನೆ ಮಾಡು, ನೀನು ಕೂಗಾಡು, ಅನ್ಯ ಭಾಷೆಗಳಂತೇಳು, ಒದರಾಡು, ಕೂಗಾಡು, ಟಚ್ ಅಂತ ಬೆಳೆಸು, ಮಾಯ ಮಾಡು, ಮೋಸ ಮಾಡು. ರೈಟ್, ಹೇಳು. ಸೈತಾನನ ಕುತಂತ್ರ. ಪೇತ್ರನು ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಸ್ವಸ್ಥ ಚಿತ್ತರಾಗಿರ್ರಿ, ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಎಲ್ಲಿಂದ? ಪ್ರಾರಂಭದಿಂದ. ಇಲ್ಲಲ್ಲ, ಪ್ರಾರಂಭದಿಂದ ಸಹೋದರರೇ, ಪ್ರಾರಂಭದಿಂದ ಆಗ್ತಾ ಇದ್ದಾನೆ. ಒಟ್ಟಿನಲ್ಲಿ ಹೋಗ್ತಾ ಇದ್ದಾರೆ, ನರಕಕ್ಕೆ ಹೋಗ್ತಾ ಇದ್ದಾರೆ ಅನೇಕರು. ಇವನಲ್ಲಿ ಅಲ್ಲಿ ನೋಡಿ ಕೂಗಾಡುವುದನ್ನು ನೋಡಿ ಮತ್ತೆ ಬಂದು ಆ ನಂತರ ಜನರ ಬಳಿಯಲ್ಲಿ ಅನೇಕರನ್ನು ಮರುಳು ಮಾಡುವಂಥದ್ದು. ಆ ಕೂಗು ಏನು ಕೂಗದು? ಧೂಪ ಅಂದರೆ ಹೊಗೆ. ಆ ಕೂಗಿದೆಯಲ್ಲ, ಯಾತನೆ ಪಡುವಂಥ ಅದೋ ಲೋಕದಲ್ಲಿ ಕೂಪ ಓಪನ್ ಮಾಡಿದಾಗ ಕೂಗು ಯಾತನೆ ಪಡುವಂಥವ್ರು ಇದ್ದಾರೆ. ಅಲ್ಲಿ ಐಶ್ವರ್ಯವಂತನು ಕೂಡ ಹೋಗಿದ್ದಾನೆ, ನರಕದಲ್ಲಿ ಬಿದ್ದಿದ್ದಾನೆ, ಯಾತನೆ ಪಡುವಂಥ ಸ್ಥಳದಲ್ಲಿ. ತಂದೆಯಾದ ಅಬ್ರಹಾಮನೇ, ನನ್ನನ್ನು ಕನಿಕರಿಸು, ಇಲ್ಲಿ ಯಾತನೆ ಪಡ್ತಾ ಇದ್ದೀನಿ, ಕೂಗು. ಇದನ್ನು ನೋಡಿದಾಗ ಏನು ಅನಿಸುತ್ತೆ? ಅಮ್ಮೋ, ನಾನು ಮಾತ್ರ ನರಕಕ್ಕೆ ಹೋಗಬಾರ್ದು, ಪಾತಾಳಕ್ಕೆ ಹೋಗಬಾರ್ದು. ಅದಕ್ಕೆ ಯೇಸು ಕ್ರಿಸ್ತರು ಸುವಾರ್ತೆ ಮಾಡುವಂಥ ಸಮಯದಲ್ಲಿ ಆ ದೆವ್ವಗಳು ಬಂದು ಹೇಳುವಂಥದ್ದು ಮಾತೇನು ಗೊತ್ತಾ? ಪರತ್ಪರನಾದ ದೇವರ ಮಗನೇ ನಿಮಗೆ ನಮಸ್ಕಾರಗಳು. ದೆವ್ವಗಳು ಯೇಸು ಕ್ರಿಸ್ತರಿಗೆ ಹೇಳಿರುವಂಥ ಮಾತೇನು ಗೊತ್ತಾ? ಪರತ್ಪರನಾದ ದೇವರ ಮಗನೇ ನಿಮಗೆ ನಮಸ್ಕಾರಗಳು. ನಮ್ಮನ್ನು ಪಾತಾಳಕ್ಕೆ ಕಳಿಸ್ಬೇಡ, ಅಪ್ಪಣೆ ಮಾಡಬೇಡ, ನಮಗೆ ಸ್ವಲ್ಪ ಕಾಲ ಅವಕಾಶ ಇದೆ, ಅಲ್ಲಿಗೆ ಕಳಿಸ್ಬೇಡ, ನಿಮಗೆ ನಮಸ್ಕಾರ ಮಾಡುತ್ತೇವೆ ಅಂತೇಳಿ ದೆವ್ವಗಳು ಯೇಸು ಕ್ರಿಸ್ತರನ್ನು ಬೇಡಿಕೊಳ್ಳುವಾಗ ಆ ದೆವ್ವಗಳಿಗೆ ಪಾತಾಳದಲ್ಲಿ ಯಾತನೆ ಪಡುವಂಥ ಸ್ಥಳವನ್ನು ಕುರಿತು ಭಯ ಇರುವಾಗ ಮತ್ತೆ ನಿನಗೆ ಯೇಸು ಪ್ರಭು ಅಂದರೆ ಭಯ ಇದೆಯಾ? ಯೇಸು ಕ್ರಿಸ್ತರ ಮಾತಂದರೆ ಭಯ ಇದೆಯಾ? ಅಪಹಾಸ್ಯ ಮಾಡ್ತೀಯಾ? ಅಪಹಾಸ್ಯನ ಎಷ್ಟರವನು ಮಗನೇ, ಎಷ್ಟರವನು ನೀನು? ಗೂಡು ಪುಟಾಣಿ, ಬಹಳ ಚಿಕ್ಕವನು. ದೇವರ ವಾಕ್ಯವನ್ನು ತಿಳ್ಕೋ, ದೇವರನ್ನು ತಿಳ್ಕೋ, ಅರ್ಥ ಮಾಡಿಕೋ. ನಿನ್ನ ಕುಲ, ನಿನ್ನ ಜಾತಿ ನಿನ್ನಲ್ಲಿ ಇಟ್ಕೋ. ದೇವ್ರಿಗೆ ಬೇಕಾಗಿಲ್ಲ. ದೇವ್ರಿಗೆ ಬೇಕಾದದ್ದು ನಿನ್ನ ಹೃದಯ, ನಿನ್ನ ಮನಸ್ಸು ಬೇಕು. ಕಪಟ ವೇಷಧಾರಣೆ, ಅಸೂಯೆ ಇಟ್ಕೊಂಡ್ರೆ ಅಂಥದ್ದು ಬೇಕಾಗಿಲ್ಲ ದೇವರಿಗೆ.
ದೇವರಿಗೆ ಪರಿಶುದ್ಧವಾದಂಥ ಹೃದಯ ಬೇಕು, ಶ್ರೇಷ್ಠವಾದಂಥ ಹೃದಯ ಬೇಕು. ನಿನ್ನಲ್ಲಿ ಕಪಟ ಇದೆಯಾ? ಬೇಡ, ನಡಿ ನಡಿ. ವೇಷಧಾರಣೆ ಇದೆಯಾ? ಗೆಟ್ ಔಟ್. ಅಸೂಯೆ ಇದೆಯಾ? ಮಸ್ತರ ತುಂಬಿಕೊಂಡಿದೆಯಾ? ನನ್ನ ಬಳಿಯಲ್ಲಿ ನಿಲ್ಬೇಡ, ಗೆಟ್ ಔಟ್. ಏನಂದುಕೊಂಡಿಯ? ದೇವರಂದರೆ ಪರಿಶುದ್ಧನು, ನೀತಿವಂತನು, ಮಹಾಶಕ್ತನು ಆತನು. ನೀತಿವಂತರಿಗೆ, ನಿಜವಾದ ಭಕ್ತರಿಗೆ ಮಾತ್ರ ಸ್ಥಾನ ಇದೆ ದೇವರ ಬಳಿಯಲ್ಲಿ. ನೀನು ಕಟಕನು, ವೇಷಧಾರಿ, ಅಸಹ್ಯ ಪಡುವವನು, ನಟನೆ ಮಾಡುವವನು, ಕಪಟಿಯಾದರೆ, ದುಷ್ಟನಾದರೆ ನಿನ್ನನ್ನು ಸಹಿಸಲ್ಲ ದೇವರು. ಜಾಗ್ರತೆ ಪಡು ಅಂತ ಹೇಳ್ತಾ ಇದ್ದಾನೆ. ಜಾಗ್ರತೆ ಪಡು. ಸೂರ್ಯನು, ಆಕಾಶವು ಕತ್ತಲಾಯಿತು ಅಂದರೆ ಅರ್ಥ ಏನು? ಇದರ ಅರ್ಥ ಏನು? ಆ ಹೊಗೆಯಿಂದ ಕತ್ತಲಾಯ್ತಾ? ಅಂದರೆ ಇವ್ರು ಕೂಗುವಂಥ ಕೂಗಿಗೆ ಕತ್ತಲಾಯ್ತಾ? ಅದು ನೋಡುವಾಗ ಈ ಸೈತಾನ್ ಏನು ಮಾಡಿದಾನಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ಎಲ್ಲರ ಬಳಿಯಲ್ಲಿ ಮಾಯ ಮಾಡಿ, ಮಂಕು ಮಾಡಿ ತನ್ನ ಹತೋಟಿಗೆ ಸೇರಿಸ್ತಾನೆ. ತನ್ನ ಹತೋಟಿಗೆ ಸೇರಿಸಿಕೊಂಡಾಗ ಇವರೆಲ್ಲರೂ ಏನಾಗ್ತಾರೆ? ದೇವರನ್ನ ಬಿಟ್ಟು ದೂರ ಆಗ್ತಾರೆ. ದೇವರನ್ನು ಬಿಟ್ಟು ದೂರ ಆದಾಗ ಒಬ್ಬೊಬ್ಬರೊಂದು ಆಚಾರದಲ್ಲಿ, ಒಬ್ಬೊಬ್ಬರೊಂದೊಂದು ರೀತಿಯಲ್ಲಿ ಹೋಗುವಾಗ ಅವಾಗ ದೇವರಿಗೆ ಕೋಪ ಬರುತ್ತೆ. ದೇವರಿಗೆ ಕೋಪ ಬಂದಾಗ ಏನೇನು ನಡೆಯುತ್ತೋ ನೋಡಿ. ಒಂದು ಸಾರಿ ವಿಮೋಚನೆ ಕಾಂಡ 10ನೇ ಅಧ್ಯಾಯ, ವಿಮೋಚನೆ ಕಾಂಡ 10ನೇ ಅಧ್ಯಾಯ 21ನೇ ವಚನವನ್ನು ನೋಡಿ. 21ನೇ ವಚನ: ತರುವಾಯ ಯೆಹೋವನು ಮೋಶೆಗೆ, ಆಕಾಶಕ್ಕೆ ನಿನ್ನ ಕೈ ಚಾಚು, ಆಗ ಐಗುಪ್ತ ದೇಶದಲ್ಲೆಲ್ಲ ಕತ್ತಲುಂಟಾಗುವುದು. ಆ ಕತ್ತಲಿನಿಂದ ಜನರು ತಡವರಿಸುತ್ತಾ ನಡೆಯುವರೆಂದು ಹೇಳಿದನು. ಮೋಶೆ ಆಕಾಶಕ್ಕೆ ಕೈ ಚಾಚಿದಾಗ ಐಗುಪ್ತ ದೇಶದಲ್ಲೆಲ್ಲ 3 ದಿವಸ ಕಾರ್ಗತ್ತಲು ಮುಚ್ಚಿಕೊಂಡಿತ್ತು. 3 ದಿವಸವು ಒಬ್ಬರಿಗೊಬ್ಬರು ಕಾಣಿಸಲಿಲ್ಲ. ಯಾವನು ತಾನಿರುವ ಸ್ಥಳದಿಂದ ಹೇಳಲಿಲ್ಲ. ಆದರೆ ಇಸ್ರಾಯೇಲ್ಯರು ವಾಸವಾಗಿದ್ದ ಸ್ಥಳಗಳಲ್ಲಿ ಬೆಳಕೇ ಇತ್ತು. ಆಗ ಫರೋಹನು ಮೋಶೆಯನ್ನು ಕರೆಸಿ, ನೀವು ಹೋಗಿ ಯೆಹೋವನಿಗೆ ಆರಾಧನೆ ಮಾಡಿ ಬರಬಹುದು. ನಿಮ್ಮ ಮನೆಗಳಿಗೆ ಸೇರಿದವರು ಹೋಗಬಹುದು. ನಿಮ್ಮ ಕುರಿದನಗಳನ್ನು ಮಾತ್ರ ಇಲ್ಲೇ ಬಿಟ್ಟು ಹೋಗಬಹುದು ಅಂತೇಳಿ ಮೋಶೆಗೆ ಕರೆದು ಹೇಳುವಂಥ ಮಾತು. ಯಾಕೆಂದರೆ ಅದಕ್ಕಿಂತ ಮುಂಚಿತವಾಗಿ ಫರೋಹನೇ, ಅರಸನೇ, ನಮ್ಮನ್ನು ಬಿಟ್ಟು ಕೊಡು, ನಾವು ಅರಣ್ಯಕ್ಕೆ ಹೋಗಿ ದೇವರನ್ನು ಘನಪಡಿಸೋದಕ್ಕೆ ಹೋಗುತ್ತೇವೆ, ನಮ್ಮನ್ನು ಬಿಟ್ಟು ಬಿಡು ಅಂತ ಹೇಳಿದಾಗ ಬಿಟ್ಟುಕೊಡಲ್ಲ, ಹೋಗಬಾರ್ದು, ಇಲ್ಲೇ ಇರಬೇಕು. ಯಾಕೆಂದರೆ ನೀವು ಬಿಟ್ಟು ಕೆಲಸ ಮಾಡೋರು, ಇಲ್ಲೇ ಇರಬೇಕು, ನೀವು ಗುಲಾಮರು ಅಂತ ಹೇಳಿ ಅವರನ್ನು ತಡಿತಾನೆ. ದೇವರ ವಿಷಯದಲ್ಲಿ ಕೂಡ ಏಕವಚನವಾಗಿ ಮಾತನಾಡ್ತಾನೆ ಅವನು. ಫರೋಹನು, ಐಗುಪ್ತ ದೇಶವನ್ನು ಆಳಿರುವಂಥ ಒಬ್ಬ ಅರಸನು ದೇವರನ್ನು ಕುರಿತು ಏಕವಚನದಿಂದ ಮಾತನಾಡಿದಾಗ ಚರ್ಮ ಸುಲಿತಾನೆ ಅವನನ್ನು. ಚರ್ಮ ಸುಲಿಯುವಂಥದ್ದು ಒಂದು ರೀತಿಯಲ್ಲ, ಅನೇಕ ರೀತಿಯಲ್ಲಿ ಉಪದ್ರವಗಳನ್ನು ಉಂಟು ಮಾಡ್ತಾನೆ. ಅಲ್ಲಿ 3 ದಿನ ಕಾರ್ಗತ್ತಲು. ಐಗುಪ್ತ ದೇಶದಲ್ಲಿ ಟೋಟಲ್ ಅವರು ಎಲ್ಲೆಲ್ಲಿದ್ದಾರೋ ಅವರ ಮಧ್ಯದಲ್ಲಿ ಕಾರ್ಗತ್ತಲು 3 ದಿನ ತನಕ. ಎಲ್ಲಿ ದೇವರ ಭಕ್ತರಿದ್ದಾರೋ, ನೀತಿವಂತರು ಎಲ್ಲಿದ್ದಾರೋ ಅವ್ರ ಬಳಿಯಲ್ಲಿ ಬೆಳಕಿದೆ. ಅನೀತಿವಂತರ ಬಳಿಯಲ್ಲಿ, ಸೈತಾನನಿಗೆ ಒಳಪಟ್ಟಿರುವಂಥ ದುಷ್ಟರ ಬಳಿಯಲ್ಲಿ ಕಾರ್ಗತ್ತಲು. ಯಾಕೆ ಕಾರ್ಗತ್ತಲಾಗಿದೆ ಅಂತ ನೋಡುವಾಗ ಅವರ ಅಪರಾಧವೇ ಕಾರಣ. ಅವರು ದೇವರನ್ನು ಬಿಟ್ಟಿದ್ದಾರೆ. ದೇವರ ವಿಷಯದಲ್ಲಿ ಅರ್ಥ ಮಾಡಿಕೊಂಡಿಲ್ಲ, ವಿಧೇಯರಾಗಿಲ್ಲ, ಭಕ್ತಿಯಿಂದ ನಡ್ಕೊಂಡಿಲ್ಲ. ಫರೋಹನ ಅರಸನಾದರೆ ಏನಂತೆ? ನೀನು ಮನುಷ್ಯನು ತಾನೇ. ಚಕ್ರವರ್ತಿಯಾದರೆ ಏನಂತೆ? ನೀನು ಮನುಷ್ಯನು ತಾನೇ. ವಿಜ್ಞಾನಿಗಳಾದರೆ ಏನಂತೆ? ನೀನು ಮನುಷ್ಯರು ತಾನೇ. ಏನಾದರೂ ಉಂಟು ಮಾಡಿದ್ದೀರಾ? ಏನಾದರೂ ಉಂಟು ಮಾಡಿದ್ದಾರಾ? ಇವರು ಕಂಡುಕೊಂಡಿದ್ದಾರೆ. ಈ ಪ್ರಕೃತಿಯಲ್ಲಿ ಇರುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಕೆಲವು ವಸ್ತುಗಳನ್ನು ತಯಾರು ಮಾಡಿದ್ದಾರೆ. ಅಷ್ಟು ಬಿಟ್ಟರೆ ಏನಿದೆ ಪ್ರಿಯರಾದ ದೇವರ ಮಕ್ಕಳಿರ? ಆಲೋಚನೆ ಮಾಡಿ. 1ನೇ ಅರಸುಗಳು 17ನೇ ಅಧ್ಯಾಯ, 17ನೇ ಅಧ್ಯಾಯ 1ನೇ ವಚನದಿಂದ: ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಏಲಿಯ ಎಂಬುವನು ಅಹಾಬನಿಗೆ, ನಾನು ಸನ್ನಿಧಿ ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ
ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ. ಮಳೆ ಬೀಳಬಾರ್ದು ಅಂದರೆ ಆಕಾಶ ಮಳೆ ಕೊಡುತ್ತಲ್ಲ, ಆಕಾಶ ಮಳೆ ಕೊಡದಂತೆ ಏನು ಮಾಡ್ತಾ ಇದ್ದಂತೆ, ನಾನು ಹೇಳೋ ತನಕ ಮಳೆ ಬೀಳ್ಕೊಡ್ದು. ಯಾಕೆ? ಅಧರ್ಮ. ಯಾಕೆ? ಸೈತಾನನಿಗೆ ಒಳಪಟ್ಟಂತಹ ಅಹಾಬನು, ಹೆಜಬೇಲಳು, ಅಲ್ಲಿರುವಂಥ ಪ್ರಜೆಗಳು ಮತ್ತೇನು ಮಾಡಬೇಕು? ಬುದ್ಧಿ ಕಲಿಸ್ಬೇಕು. ಅದಕ್ಕೆ ಆಕಾಶಕ್ಕೂ ಸೂರ್ಯನಿಗೆ ಅಪ್ಪಣೆ ಕೊಡುವಂಥದ್ದು, ಆಕಾಶಕ್ಕೂ ಸೂರ್ಯನಿಗೂ ಅಪ್ಪಣೆ ಕೊಡುವಂಥದ್ದು. ಯಾಕೆಂದರೆ ಸೂರ್ಯನು ಉರಿಬೇಕು. ಮಳೆ ಕೊಡಬೇಕಂದ್ರೆ, ಮಳೆ ನೀರು ಬೀಳಬೇಕಂದ್ರೆ ಸೂರ್ಯನು ಉರಿಬೇಕು. ಸೂರ್ಯನು ಉರಿದ್ರೂ ಮಳೆ ಕೊಡಬಾರ್ದು. ಈ ಅಪ್ಪಣೆ ಯಾಕೆ ಬಂದಿದೆ ಅಂತ ನೋಡುವಾಗ ಅಲ್ಲಿರುವಂಥ ಪ್ರಜೆಗಳು ಭಯಂಕರವಾದಂಥ ಪಾಪದಲ್ಲಿ ಇದ್ದಂಥ ಪ್ರಜೆಗಳು. ಪಾಪದಲ್ಲಿ ಇದ್ದಂಥ ಪ್ರಜೆಗಳು ಯಾರಿಗೆ ಒಳಪಟ್ಟಿದ್ದಾರೆ? ಸೈತಾನನಿಗೆ ಒಳಪಟ್ಟಿದ್ದಾರೆ. ಅವರ ಹಿಂದೆ ಯಾರಿದ್ದಾರೆ? ಸೈತಾನನಿದ್ದಾನೆ. ದೇವರ ಮೂಲಕ ಉಂಟು ಮಾಡಲ್ಪಟ್ಟಿರುವಂಥ, ದೇವರು ಉಂಟು ಮಾಡಿರುವಂಥದ್ದು ಎಲ್ಲವನ್ನು ಬಳಸಿಕೊಂಡಿದ್ದಾರೆ, ಎಲ್ಲವನ್ನು ಅನುಭವಿಸ್ತಾ ಇದ್ದಾರೆ. ಆದರೆ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನಿಗೆ ವಿಧೇಯರಾಗದೆ ಅವಿಧೇಯರಾಗಿದ್ದಾರೆ. ಅದಕ್ಕೆ ಆಲೋಚನೆ ಮಾಡಿ. ಯೆರೆಮೀಯ ಗ್ರಂಥ ಏನ್ರಿ? ಯೆರೆಮೀಯ ಗ್ರಂಥ 5ನೇ ಅಧ್ಯಾಯ, ಯೆರೆಮೀಯ ಗ್ರಂಥ 5ನೇ ಅಧ್ಯಾಯ 24. ಯೆರೆಮೀಯ ಗ್ರಂಥ 5ನೇ ಅಧ್ಯಾಯ 24. ಯಾಕೆಂದರೆ ಸೂರ್ಯನಿದ್ದರೂ ಕೂಡ, ಆಕಾಶ ಇದ್ದರೂ ಕೂಡ ಮಳೆ ಆಗದಂತೆ ದೇವರು ಏನು ಮಾಡಿದ್ದಾರೆ? ಲಾಕ್ ಮಾಡ್ತಾ ಇದ್ದಾನಲ್ಲಿ. ಲಾಕ್ ಮಾಡುವಂಥದ್ದು. ಮುಂಗಾರು ಹಿಂಗಾರು ಅಂತೂ ಸದಾಕಾಲದ ಮಳೆಯನ್ನು ದಯಪಾಲಿಸಿ ಸುಗ್ಗಿಯ ಕ್ಲುಪ್ತವಾರಗಳನ್ನು ನಮಗಾಗಿ ಪ್ರತ್ಯೇಕಪಡಿಸುವ ನಮ್ಮ ದೇವರಾದ ಯೆಹೋವನಲ್ಲಿ ಭಯಭಕ್ತಿ ಇಡೋಣ ಎಂದು ಮನದಲ್ಲಿ ಅಂದುಕೊಳ್ಳುವುದಿಲ್ಲ. ನಿಮ್ಮ ಅಪರಾಧಗಳು ಇವುಗಳನ್ನು ತಪ್ಪಿಸಿಬಿಟ್ಟಿವೆ, ನಿಮ್ಮ ಪಾಪಗಳು ನಿಮಗೆ ಮೇಲನ್ನು ತಡೆದಿವೆ. ನನ್ನ ಜನರಲ್ಲಿ ದುಷ್ಟರು ಕಂಡು ಬಂದಿದ್ದಾರೆ, ಬೇಡರು ವಂಚುವ ಹಾಗೆ ವಂಚು ಹಾಕುತ್ತಾರೆ, ಬೋನೊಡ್ಡಿ ಮನುಷ್ಯರನ್ನು ಹಿಡಿಯುತ್ತಾರೆ, ಪಂಜರದಲ್ಲಿ ಪಕ್ಷಿಗಳು ತುಂಬಿರುವಂತೆ ಅವರ ಮನೆಗಳಲ್ಲಿ ಮೋಸದ ಫಲವು ತುಂಬಿದೆ. ಇದರಿಂದ ಹೆಚ್ಚಿ ಧನವಂತರಾಗಿದ್ದಾರೆ, ಕೊಬ್ಬಿ ಮೆರುಗುಗಾಗಿ ಇದ್ದಾರೆ. ಇದಲ್ಲದೆ ದುಷ್ಕೃತ್ಯಗಳಲ್ಲಿ ನಿಸ್ಸಿಮರರಾಗಿದ್ದಾರೆ. ಅನಾಥರ ವೃದ್ಧಿಗಾಗಿ ಅವರ ಪಕ್ಷ ಹಿಡಿದು ವ್ಯಾಜ್ಯ ನಡೆಸರು, ದಿಕ್ಕಿಲ್ಲದವರಿಗೆ ನ್ಯಾಯ ದೊರಕಿಸರು. ನಾನು ಇವುಗಳಿಗಾಗಿ ದಂಡಿಸಬಾರದು. ಇಂಥ ಜನಾಂಗಗಳ ಮೇಲೆ ನನ್ನ ರೋಷವನ್ನು ತೀರಿಸುವುದಿರುವೆನೋ? ಇದು ಯೆಹೋವನ ಮಾತು. ಅಂದರೆ ಆಲೋಚನೆ ಮಾಡಿ. ಅಂದರೆ ಈ ಭೂಮಿಯ ಮೇಲೆ ಇದ್ದಂಥ ಮಾನವರು ಸೈತಾನಿಗೆ ಒಳಪಟ್ಟಾಗ, ದೇವರಿಂದ ದೂರವಾದಾಗ, ಅನೇಕ ಪಾಪಗಳನ್ನು ನಡೆದಾಗ ದೇವರು ಪ್ರಕೃತಿಗೆ ಅಪ್ಪಣೆ ಕೊಡುವಂಥದ್ದು. ಈ ಅಪ್ಪಣೆ ಕೊಡೋದಕ್ಕೆ ಕಾರಣ ಮನುಷ್ಯರ ಅಪರಾಧಗಳೇ ಕಾರಣ. ಅಂದರೆ ಕ್ರಿಸ್ತ ಪೂರ್ವದಲ್ಲಿ ನಡೆದಿದೆ, 1ನೇ ಶತಮಾನದಲ್ಲಿ ನಡೆದಿದೆ, ಆನಂತರ ನಡೆದಿದೆ, ಇವಾಗಲೂ ಕೂಡ ನಡೀತಾ ಇದೆ. ಅಂದರೆ ಪ್ರಕಟಣೆ ಗ್ರಂಥದಲ್ಲಿ ಇರುವಂತಹ ಮಾತು ಒಂದು ಕಾಲಕ್ಕೆ ಸಂಬಂಧಪಟ್ಟದ್ದಲ್ಲ, ಒಂದು ಕಾಲಕ್ಕಲ್ಲ, ಅವಾಗವಾಗ ನಡೀತಾ ಇರುವಂಥದ್ದು ವಿಷಯ, ಅವಾಗವಾಗ ನಡೆಯುವಂಥ ವಿಷಯ. ಕೊನೆಯದಾಗಿ ಇನ್ನೊಂದು ನಡೆಯುತ್ತೆ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 29ನೇ ವಚನ. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯಕುಮಾರನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲ ಕುಲದವರು ಎದೆ ಬಡಿದುಕೊಳ್ಳುವರು ಮತ್ತು ಮನುಷ್ಯಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು. ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು ಭಕ್ತರನ್ನು. ಇದು 2ನೇ ಆಗಮನಕ್ಕೆ ಸಂಬಂಧಪಟ್ಟಂಥ ವಚನ.
ಅದಕ್ಕಿಂತ ಮಧ್ಯದಲ್ಲಿ ನಡೆದಿರುವಂಥದ್ದು ವಿಷಯಗಳು, ಇವೆಲ್ಲವನ್ನು ಕೂಡ ರೂಪ ಅಲಂಕರಣವಾಗಿ ವರ್ಣಿಸಿ ಹೋಲಿಸಿ ಪ್ರಕಟಣೆ ಗ್ರಂಥದಲ್ಲಿ ಮಾತನಾಡಿರುವಂಥದ್ದು, ಪ್ರಕಟಣೆ ಗ್ರಂಥದಲ್ಲಿ ಬರೆಸಿರುವಂಥದ್ದು. ಪ್ರಿಯರೇ, ದರ್ಶನ ಅದು, ಆ ದರ್ಶನದಲ್ಲಿ ವರ್ಣಿಸುವಂಥದ್ದು, ಹೋಲಿಕೆ ಮಾಡಿರುವಂಥದ್ದು. ಸೈತಾನನಿಗೆ ನಕ್ಷತ್ರಕ್ಕೆ, ಅಂದರೆ ಭಕ್ತರಿಗೂ ನಿಜವಾದ ನಕ್ಷತ್ರಗಳಿಗೆ ಹೋಲಿಸ್ತಾನೆ, ಸೈತಾನನಿಗೂ ಕೂಡ ನಕ್ಷತ್ರಕ್ಕೆ ಹೋಲಿಸಿದ್ದಾನೆ. ಅಧೋಲೋಕದ ಕೂಪದ ಕೈ, ಕೂಪದ ಬೀಗದ ಕೈ, ಅಂದರೆ ಬೀಗದ ಕೈ ಅಂದರೆ ಬೀಗದ ಕೈ ಇರುತ್ತಂತಲ್ಲ, ಬೀಗದ ಕೈ ಇರುತ್ತಂತಲ್ಲ. ಅಲ್ಲೇನೋ ಯಾತನೆ ಪಡುವಂಥ ಸ್ಥಳದಲ್ಲಿ ದೊಡ್ಡದು ಬಾಗಿಲು ಮುಚ್ಚಿದ್ದಾನಂತಲ್ಲ. ಸೈತಾನಲ್ಲಿ ಹೋಗಿ, ಯಾಕೆಂದರೆ ಸೈತಾನನು ಆತ್ಮ, ದುರಾತ್ಮ, ಹೋಗ್ತಾನವನು. ನೋಡಿದಾಗ ಅಲ್ಲಿ ಕೂಗಾಟ ಕೇಳಿದಾಗ ಇವನಿಗೆ ಸಂತೋಷ. ಆಮೇಲೆ ಸಮಯ ಹತ್ತಿರವಾಗ್ತದೆ ಎನ್ನುವಂಥದ್ದು ನೋಡಿ ಹರ್ಪುಟ. ಈ ಹರ್ಪುಟದಿಂದ ಏನು ಮಾಡ್ತಾ ಇದ್ದಾನೆ? ಜನರನ್ನು ಮರುಳು ಮಾಡುವಂಥದ್ದು, ಮಾಯ ಮಾಡುವಂಥದ್ದು, ಮೋಸ ಮಾಡುವಂಥದ್ದು ನಡೀತಾ ಇದೆ. ಜನರು ಮಾಯದಲ್ಲಿ, ಮೋಸದಲ್ಲಿ ಇದ್ದಾಗ ದೇವರಿಗೆ ಕೋಪ ಬಂದಾಗ ಅಲ್ಲೆಲ್ಲಿ ಭೂಕಂಪಗಳು, ಸುನಾಮಿಗಳು, ಜಲಪ್ರಳಯಗಳು, ಇಲ್ಲಾಂದರೆ ಏನೇನೋ ಅನಾಹುತಗಳು ನಡೀತಾ ಇರುತ್ತೆ, ಅಪಘಾತಗಳು. ಈ ವಿಷಯವನ್ನು ತಿಳಿಸೋದಕ್ಕೆ ಹೇಳಿರುವಂಥ ಮಾತುಗಳು. ಪ್ರಕಟಣೆ ಗ್ರಂಥ, ಬನ್ನಿ ಪ್ರಿಯರೇ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 2ನೇ ವಚನ ಕೆಳಗಡೆ ಮಾತು. ಅವನು ಅಧೋಲೋಕದ ಕೂಪವನ್ನು ತೆರೆಯಲು ಕೂಪದಿಂದ ಬಂದ ಹೊಗೆ ದೊಡ್ಡ ಕುಲುಮೆಯ ಹೊಗೆಯಂತೆ ಏರಿತು. ಕೂಪದ ಹೊಗೆಯಿಂದ ಸೂರ್ಯನು ಆಕಾಶವು ಕತ್ತಲಾದವು. ಅಂದರೆ ಇದೇ ವಿಷಯದಲ್ಲಿ ಕೊನೆಯದಾಗಿ ಪ್ರಪಂಚ ಟೋಟಲ್ ನಾಶವಾಗುತ್ತೆ. ಕಾರಣ ಅಪರಾಧಿಗಳ ಹಿಂದೆ ಸೈತಾನನು. ಕೆಳಗಡೆ ಮತ್ತೇನಿದೆ? ಹೊಗೆಯೊಳಗಿಂದ ಮಿಡತೆಗಳು ಭೂಮಿಯ ಮೇಲೆ ಹೊರಟು ಬಂದವು. ಭೂಮಿಯಲ್ಲಿರುವ ಚೇಳುಗಳಿಗಿರುವ ಸಾಮರ್ಥ್ಯವಿರುವ ಪ್ರಕಾರ ಅವುಗಳಿಗೆ ಸಾಮರ್ಥ್ಯ ಕೊಡಲ್ಪಟ್ಟಿದ್ದು. ಇದು ಹೇಗೆ, ಯಾವ ರೀತಿ ಇರುತ್ತೆ ಎನ್ನುವಂಥ ವಿಷಯವನ್ನು ಮುಂದಿನ ವಾರದಲ್ಲಿ ತಿಳ್ಕೊಳ್ಳೋಣ. ಓಕೆನಾ? ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳನ್ನು ನೇರವಾಗಿ ನಿಮ್ಮ ಮಕ್ಕಳಿಗೆ ಇದ್ದದ್ದು ಇದ್ದ ಹಾಗೆ ತಿಳಿಸಿದ್ದೇನೆ. ಎಷ್ಟು ಮಂದಿ ವಾಕ್ಯಗಳನ್ನು ತಿಳ್ಕೊಂಡಿದ್ದಾರೋ ಎಲ್ಲರನ್ನೂ ಹೆಸರುಗಳಿಂದ ಆಶೀರ್ವದಿಸಿ ಎಲ್ಲರನ್ನೂ ಕಾಪಾಡಿ. ಈ ಕರ್ನಾಟಕದಲ್ಲಿ ಕೆಲವರು ತಂದೆಯ ದೇವರೇ ನಿಮ್ಮ ಮಾತುಗಳನ್ನು ಇಷ್ಟಪಟ್ಟು ಕೇಳೋರಿದ್ದಾರೆ, ಇನ್ನು ಕೆಲವರು ಅಸಹ್ಯ ಪಡೋರಿದ್ದಾರೆ, ಮತ್ತು ಕೆಲವರು ಹಾಗೆ ದ್ವೇಷದಲ್ಲಿ ಇದ್ದವರು ಇದ್ದಾರೆ. ಎಲ್ಲರನ್ನು ಕನಿಕರಿಸಿ ಎಲ್ಲರನ್ನೂ ಕಾಪಾಡಿ, ಭಕ್ತಿಯಿಂದ ಜೀವಿಸೋದಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆ. ರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ಆತ್ಮೀಯರೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರ ಸೇವೆ ನಿಮಿತ್ತವಾಗಿ ಪ್ರಾರ್ಥಿಸಿರಿ, ಹಾಗೂ ದೇವರ ಸೇವೆಯಲ್ಲಿ ಭಾಗಿಗಳು ಆಗಿ. ಪ್ರತಿಯೊಬ್ಬನು ತನ್ನ ಹೃದಯದಲ್ಲಿ ನಿರ್ಣಯಿಸಿಕೊಂಡ ಪ್ರಕಾರ ಕೊಡಲಿ. ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಯಾರೂ ಕೊಡಬಾರದು. ಯಾಕೆಂದರೆ ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿಯುಂಟು. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 7ನೇ ವಚನ.